ಬಾಬೋರು ಇಂದಿನ ಮುರಳಿಯಲ್ಲಿ ವಿಶೇಷವಾಗಿ ನಾವು ಮಕ್ಕಳಲ್ಲಿ ಒಂದು ಖುಷಿ ಇರಬೇಕು. ಈಗ 84 ಜನ್ಮದ ಚಕ್ರ ಅನ್ನುವಂಥದ್ದು ಪೂರ್ಣ ಆಯಿತು. ಈ ಚಕ್ರವನ್ನು ನಾವು ಮುಗಿಸಿ ಈಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಬಾಕಿ ಸ್ವಲ್ಪ ಸಮಯ ಅಂತಾರೆ ಬಾಬುರಿ ಕರ್ಮ ಭೋಗಗಳು, ಕರ್ಮ ಬಂಧನ, ದುಃಖ ಇದೆಲ್ಲವೂ ಈಗ ಬಾಕಿ ಸ್ವಲ್ಪ ದಿನಗಳು. ಇದನ್ನು ಮುಗಿಸಿ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸದಾ ಇದೇ ಖುಷಿನಲ್ಲಿರಿ ಅಂತ ಬಾಬುರು ಇವತ್ತು ತಿಳಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ವಾಪಸ್ ಹೋಗ್ತಾ ಇದ್ದೀವಿ ಅಂದಾಗ ಪುನಃ ಇನ್ಯಾವುದೇ ವಿಕರ್ಮಗಳನ್ನು ನಾವು ಮಾಡಿಕೊಳ್ಬಾರ್ದು. ಎಲ್ಲ ಮುಗಿಸಿ ಹೋಗಬೇಕಲ್ಲ. ಸೊ ಮುಗಿಸಿ ಹೋಗುವಂಥ ಸಮಯದಲ್ಲಿ ಪುನಃ ಇನ್ಯಾವುದೇ ವಿಕರ್ಮಗಳು ಆಗಬಾರ್ದು. ಇನ್ಯಾವುದು ವಿಕರ್ಮಗಳು ನಮ್ಮಿಂದ ಆಗಬಾರ್ದು ಅಂತಂದರೆ ನಾವು ಆತ್ಮ ಅಭಿಮಾನಿಗಳಾಗಬೇಕು. ಏಕೆಂದರೆ ಎಲ್ಲ ವಿಕರ್ಮಗಳು ವಿಕಾರಗಳಿಗೆ ಮೂಲ ಯಾವುದೋ ಈ ದೇಹ ಅಭಿಮಾನ. ಅದಕ್ಕೆ ಬಾಬರು ತಿಳಿಸ್ತಾರೆ, ಎಷ್ಟು ತಾವು ಆತ್ಮ ಅಭಿಮಾನಿಗಳಾಗ್ತೀರ ಅಷ್ಟು ತಾವು ವಿಕರ್ಮ ಜೀತರೋ ಆಗ್ಬೋದು. ನಂತರ ಬಾಬರು ಇವತ್ತು ಸರ್ವಿಸ್ನ ವಿಚಾರವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ತಾವು ಪಾಯಿಂಟ್ಸ್ ತೆಗೀರಿ, ಏಕಾಂತದಲ್ಲಿ ಕುಳಿತು ಸಮಯ ಸಿಕ್ಕಿದಾಗ ಪಾಯಿಂಟ್ಸ್ ತೆಗೆದು ಅದ್ರ ಬಗ್ಗೆ ತಾವು ಬರೀರಿ, ವಿಚಾರ ಮಾಡಿ. ನಾವು ಹೇಗೆ ಇದನ್ನು ಮನುಷ್ಯರಿಗೆ ತಿಳಿಸ್ಕೊಡೋದು, ಅದನ್ನು ಯಾವ ರೀತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಏಕೆಂದರೆ ಬಾಬುರು ಇವತ್ತು ನಾವು ಮಕ್ಕಳಿಗೆ ಒಂದು ವಿಶೇಷವಾದಂಥ ಟೈಟಲ್ ಕೊಟ್ಟಿದ್ದಾರೆ, ನೀವೇ ವಿಶ್ವ ಕಲ್ಯಾಣಕಾರಿಗಳು, ನೀವೇ ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ಸೊ ಅದರಿಂದ ವಿಚಾರ ಮಾಡಿ ಹೇಗೆ ನಾವು ಮನುಷ್ಯರಿಗೆ ತಿಳಿಸ್ಕೊಡ್ಬೇಕು ಅದನ್ನು ಬರೀರಿ ಅನ್ನೋದನ್ನು ಬಾಬುರು ಇವತ್ತು ತಿಳಿಸಿದ್ದಾರೆ. ಇವತ್ತಿನ ಮುರಳಿ ಕೇಳೋಣ. ಓಂ ಶಾಂತಿ. ಮುರಳಿ ದಿನಾಂಕ 24/8/2020. मीठे बच्चे, सदा इसी खुशी में रहो कि हमने 84 का चक्र पूरा किया. अब जाते हैं अपने घर, बाकी थोड़े दिन यह कर्म भोग है. ಮಧುರ ಮಕ್ಕಳೇ, ಸದಾ ಈ ಖುಷಿಯಲ್ಲಿರಿ. ನಾವು 84 ಜನ್ಮದ ಚಕ್ರವನ್ನು ಪೂರ್ಣ ಮಾಡಿದ್ದೀವಿ. ಸದಾ ಇದೇ ಒಂದು ಖುಷಿಯಲ್ಲಿ ಇರಬೇಕು. ನಾವು 84 ಜನ್ಮದ ಚಕ್ರವನ್ನು ಪೂರ್ಣ ಮಾಡಿದ್ದೀವಿ. ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಾಕಿ ಸ್ವಲ್ಪ ದಿನ ಈ ಕರ್ಮಭೋಗಗಳಿರುವಂಥದ್ದು. 84 ಜನ್ಮದ ಚಕ್ರ ಪೂರ್ಣ ಮಾಡಿದ್ವಿ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಬಾಕಿ ಸ್ವಲ್ಪ ದಿನಗಳಷ್ಟೇ ಕರ್ಮಭೋಗಗಳು. ಅದರ ಒಂದು ಖುಷಿನಲ್ಲಿರಿ ಅಂತಾರೆ ಬಾಬಾ. ಪ್ರಶ್ನೆ: विकर्मा जीत बनने वाले बच्चों को विकर्मों से बचने के लिए किस बात पर बहुत ध्यान देना है? ವಿಕರ್ಮ ಜೀತರಾಗುವಂಥ ಮಕ್ಕಳು ವಿಕರ್ಮಗಳಿಂದ ಬಚಾವಾಗಬೇಕಾದ್ರೆ, ವಿಕರ್ಮ ಜೀತರಾಗ್ತಾ ಇರುವಂಥ ಮಕ್ಕಳು ವಿಕರ್ಮಗಳಿಂದ ಬಚಾವಾಗಬೇಕಾದ್ರೆ ಯಾವ ಮಾತಿನ ಬಗ್ಗೆ ಬಹಳ ಗಮನ ನೀಡಬೇಕು? ಯಾವ ಮಾತಿನ ಬಗ್ಗೆ ಬಹಳ ಗಮನ ನೀಡಬೇಕು? उत्तर: जो सर्व विकर्मों की जड़ देह अभिमान है, उस देह अभिमान में कभी न आए, यह ध्यान रखना है. ಯಾವುದು ಸರ್ವ ವಿಕರ್ಮಗಳ ಒಂದು ಮೂಲ, ಅದೇ ಬೇರಾಗಿದೆ. ಯಾವುದೋ ಈ ದೇಹ ಅಭಿಮಾನ. ಎಲ್ಲ ವಿಕಾರಗಳಿಗೂ ಇದು ಮೂಲ ಅಂತಾರೆ ಬಾಬಾ. ಈ ಒಂದು ದೇಹ ಅಭಿಮಾನ, ಆ ದೇಹ ಅಭಿಮಾನದಲ್ಲೇ ಎಂದೂ ಬರಬಾರ್ದು. ಆ ದೇಹ ಅಭಿಮಾನದಲ್ಲೇ ಎಂದೂ ಬರಬಾರ್ದು. ಇದ್ರ ಬಗ್ಗೆ ಗಮನ ಇಟ್ಟಿರಬೇಕು. इसके लिए बार बार देही अभिमानी बन बाप को याद करना है. ಅದಕ್ಕಾಗಿ ಪದೇ ಪದೇ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು. ಅದಕ್ಕಾಗಿ ಪದೇ ಪದೇ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು. अच्छे और बुरे का फल ज़रूर मिलता है
अंत में विवेक गाता है. ಒಳ್ಳೆಯದು ಅಥವಾ ಕೆಟ್ಟ ಕರ್ಮದ ಫಲ ಅವಶ್ಯಕವಾಗಿ ಸಿಗುತ್ತೆ ಅಂತಾರೆ ಬಾಬಾ. ನಾವು ಒಳ್ಳೆಯದೇ ಮಾಡಿರ್ಬೋದು ಅಥವಾ ಕೆಟ್ಟ ಕರ್ಮನೇ ನಮ್ಮಿಂದ ಆಗಿರ್ಬೋದು, ಆದರೆ ಅದಕ್ಕೆ ಫಲ ಅಂತೂ ಸಿಕ್ಕೇ ಸಿಗತ್ತೆ. ಒಳಗಡೆ ವಿವೇಕ ತಿನ್ನತ್ತಲ್ಲ, ನಮ್ಮ ಮನಸ್ಸು ತಿಂತಾ ಇರುತ್ತೆ. लेकिन इस जन्म के पापों के बोझ को हल्का करने के लिए बाप को सच सच सुनाना है. ಆದರೆ ಈ ಜನ್ಮದ ಪಾಪಗಳ ಹೊರೆಯಿಂದ ನಾವು ಹಗುರವಾಗಬೇಕು ಅಂತಂದರೆ ತಂದೆಗೆ ಸತ್ಯವಾಗಿ ನಾವು ಅದನ್ನು ಹೇಳಬೇಕು. ಈ ಜನ್ಮದ ಪಾಪಗಳ ಒಂದು ಹೊರೆಯಿಂದ ನಾವು ಹಗುರರಾಗಬೇಕು ಅಂತಂದರೆ ತಂದೆಗೆ ಅದನ್ನು ಸತ್ಯವಾಗಿ ನಾವು ತಿಳಿಸ್ಬಿಡಬೇಕು. ಓಂ ಶಾಂತಿ. ಬಡೇತೆ ಬಡಿ ಮಂಜಿಲ್ ಹೈ ಕೌನ್ ಸೆ? ನಮ್ಮ ಅತಿ ದೊಡ್ಡ ಗುರಿ ಯಾವುದು ಗುರಿ? ಆತ್ಮಾಭಿಮಾನಿ ಆಗುವಂಥದ್ದು. ಯಾದಕ್ಕೆ ಬಾಬರೇನು ಹೇಳ್ತಾರೆ? ನೆನಪಿಂದು. ಇದೇ ದೊಡ್ಡ ಗುರಿ ಅಂತಾರೆ ಬಾಬಾ. बहुतों को सिर्फ सुनने का शौक रहता है. ಆದರೆ ಅನೇಕರಲ್ಲಿ ಕೇವಲ ಕೇಳುವ ಬಗ್ಗೆ ಆಸಕ್ತಿ ಅಂತಾರೆ ಬಾಬಾ. ಏಕೆ ಜನ್ಮಾಂತರ ಅದೇ ತಾನೇ ನಾವು ಮಾಡ್ಕೊಂಡು ಬಂದಿದ್ದು ಭಕ್ತಿನಲ್ಲಿ. ಕೇಳೋದಕ್ಕೆ ಭಾಳ ಇಂಪಾಗಿರುತ್ತೆ ಕನ್ನರಸ. ಅದಕ್ಕೆ ಬಾಬರು ಹೇಳ್ತಾರೆ ಅನೇಕರಲ್ಲಿ ಕೇವಲ ಈ ಕೇಳುವಂಥ ಆಸಕ್ತಿ ಇರುತ್ತೆ ಅಂತಾರೆ ಬಾಬಾ. ज्ञान को समझना तो बहुत सहज है. 84 के चक्र को समझना है, स्वदर्शन चक्रधारी बनना है, ಜಾಸ್ತಿ कुछ नहीं है. ಬಾಕಿ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಸಹಜ ಅಂತಾರೆ ಬಾಬಾ. 84 ಜನ್ಮದ ಚಕ್ರವನ್ನು ತಿಳ್ಕೊಳ್ತೀವಿ, ಸ್ವದರ್ಶನ ಚಕ್ರಧಾರಿಗಳಾಗುವಂಥದ್ದು, ಇನ್ನೇನು ಜಾಸ್ತಿ ಶ್ರಮ ಇಲ್ಲ ಅಂತಾರೆ ಬಾಬೋರು. तुम बच्चे समझते हो हम सब स्वदर्शन चक्रधारी है. स्वदर्शन चक्र से कोई का गला नहीं काटते. ನಾವೆಲ್ಲರೂ ಯಾರು? ಸ್ವದರ್ಶನ ಚಕ್ರಧಾರಿಗಳು. ಎಲ್ಲ ತಿಳಿಸ್ಕೊಟ್ಟಿದ್ದಾರಲ್ಲ ಬಾಬೋರು ಚಕ್ರದ ಒಂದು ಜ್ಞಾನ. ಹಾಗಂತ ಸ್ಥೂಲವಾಗಿ ಚಕ್ರ ತಗೊಂಡು ನಾವೇನು ಮಾಡಲ್ಲ, ಅಲ್ಲೆಲ್ಲ ತೋರಿಸ್ತಾರಲ್ಲ ಕತೆಗಳಲ್ಲಿ, ಯಾರದೇ ತಲೆಯನ್ನು ತುಂಡು ಮಾಡುವಂಥದ್ದಲ್ಲ. ಜೆಸೆ ಕೃಷ್ಣ ಕೇಳಿಯ ದಿಕ್ಕಾಯ ಹೇ, ಹೀಗೆ ಕೃಷ್ಣನಿಗಾಗಿ ತೋರಿಸ್ಬಿಡ್ತಾರೆ. अब यह लक्ष्मी नारायण विष्णु के 2 रूप है, क्या उनको स्वदर्शन चक्र है? ಬಾಬುರ್ದೇನು ಪ್ರಶ್ನೆ? ಈಗ ಲಕ್ಷ್ಮೀನಾರಾಯಣ ಅಂತಂದರೆ ವಿಷ್ಣುವಿನ 2 ರೂಪ, ಹಾಗಿದ್ಮೇಲೆ ಅವರಿಗೂ ಸ್ವದರ್ಶನ ಚಕ್ರ ಇದೆಯಾ? ಫಿರ್ ಕೃಷ್ಣಕ್ಕೂ ಚಕ್ರ ಕ್ಯೂ ದಿಕ್ಕಾತೆ? ಅಂದಮೇಲೆ ಪುನಃ ಕೃಷ್ಣನಿಗೆ ಚಕ್ರ ಯಾಕೆ ತೋರಿಸಿದ್ರು? एक मैगजीन निकालते हैं जिसमें कृष्ण के ऐसे बहुत चित्र दिखाते हैं. ಬಾಬರು ಹೇಳ್ತಾರೆ ಒಂದು ಮ್ಯಾಗ್ಝಿನ್ ಇದೆ, ಅದರಲ್ಲಿ ಈ ರೀತಿ ಕೃಷ್ಣನ ಬಗ್ಗೆ ಅನೇಕ ಇಂಥ ಚಿತ್ರಗಳನ್ನು ತೋರಿಸ್ಬಿಡ್ತಾರೆ. ಚಕ್ರ ತಗೊಂಡವರು ಈ ರೀತಿ ಅಸುರರ ಸಂಹಾರವನ್ನು ಮಾಡಿದ್ರು, ತಲೆ ತೆಗೆದ್ರು. ಬಾಪ್ तो आकर तुम्हें राजयोग सिखाते हैं ना कि चक्र से असुरों को घात कराते हैं. ಬಾಬೋರು ಬಂದು ನಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ, ರಾಜಯೋಗದ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಬಾಕಿ ಇನ್ಯಾವ ಟ್ರೈನಿಂಗ್ ಕೊಡ್ತಾ ಇಲ್ಲ ಬಾಬಾ? ಯಾವ ಟ್ರೈನಿಂಗ್ ಕೊಡ್ತಾ ಇಲ್ಲ. ಚಕ್ರ ಬಿಟ್ಟು ಯಾರ್ದಾದ್ರೂ ತಲೆ ಹೇಗೆ ನಾವು ತುಂಡು ಮಾಡೋದು, ಕಟ್ ಮಾಡೋದು, ಅದೆಲ್ಲ ಬಾಬೋರು ಕಲಿಸ್ತಾ ಇರುವಂಥದ್ದು. ಅಸುರ್ ಉನ್ಕೋ ಕಹಾ ಜಾತಾ ಹೈ ಜಿನ್ಕಾ ಆಸುರಿ ಸ್ವಭಾವ ಹೈ. ಅಲ್ಲಿ ತೋರಿಸ್ತಾರಲ್ಲ ಅಸುರರ ಒಂದು ತಲೆಯನ್ನು ಅವ್ರು ತುಂಡು ಮಾಡ್ತಾರೆ ಅಂಥೇಳಿ. ಈಗ ಅಸುರರು ಅಂದರೆ ಯಾರು? ಅವರು ತೋರಿಸಿರೋ ರೀತಿ ಯಾವುದೇ ಭಯಾನಕ ರೂಪ ಇಲ್ಲ. ಬಾಬರು ಹೇಳ್ತಾರೆ ಯಾರಲ್ಲಿ ಆಸುರಿ ಸ್ವಭಾವ ಇರುತ್ತೆ ಅವರಿಗೆ ತಾನೇ ಅಸುರರು ಅಂತ ಹೇಳುವಂಥದ್ದು. ಬಾಕಿ ಮನುಷ್ಯ ತೋ ಮನುಷ್ಯ ಹೇನ, ಬಾಕಿ ಮನುಷ್ಯರೇ ತಾನೆ. ಅಸುರರು ಅಂದರೆ ಅವರು ಬೇರೆ ರೀತಿ ಇರ್ತಾರೆ, ದೇವತೆಗಳು ಬೇರೆ. ಬಾಬರು ಹೇಳ್ತಾರೆ ಇಲ್ಲ, ಆ ಒಂದು ಗುಣಗಳು ಅವರ ಸ್ವಭಾವ ಇದರಲ್ಲಿ ಅಂತರ ಬರುತ್ತಲ್ಲ. ಐಸನೇ ಸ್ವದರ್ಶನ್ ಚಕ್ರ ಸೆ ಬ್ಯಾಡ್ ಸಬ್ಕೋ ಮಾರ್ತೆ ಹೈ. ಬಾಕಿ ಈ ರೀತಿಯಲ್ಲ, ಅಸುರರು ಸ್ವದರ್ಶನ ಚಕ್ರ ತಗೊಂಡು, ದೇವತೆಗಳು ಸ್ವದರ್ಶನ ಚಕ್ರವನ್ನು ತಗೊಂಡು ಎಲ್ಲ ಅಸುರರ ಸಂಹಾರವನ್ನು ಮಾಡಿದ್ರು. ಭಕ್ತಿ ಮಾರ್ಗ ಮೇ ಕ್ಯಾ ಕ್ಯಾ ಚಿತ್ರ ಬೇಟ್ ಬನಾತೆ ಹೈ, ರಾತ್ ದಿನ ಕಾ ಫರಕ್ ಹೈ. ಈ ಥರ ಎಲ್ಲ ಚಿತ್ರ ತೋರಿಸ್ಬಿಡ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ, ಏನೇನೆಲ್ಲ ಚಿತ್ರ ತೋರಿಸಿದ್ದಾರೆ. ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಅಂತಾರೆ ಬಾಬೋರು. ನಾವು ಮಕ್ಕಳಿಗೆ ಇಲ್ಲಿ ಕಲಿಸ್ಕೊಡೋದಿಕ್ಕೋ ಅವರು ತೋರಿಸಿರೋದಿಕ್ಕೋ ಬಹಳ ವ್ಯತ್ಯಾಸ ಇದೆ. ತುಮ್ ಬಚ್ಚೋं को इस सृष्टि चक्र और सारे ड्रामा को जानना है क्योंकि सब एक्टर्स है.
ಬಾಬರು ತಿಳಿಸ್ಕೊಡ್ತಾರೆ ತಾವು ಮಕ್ಕಳು ಈ ಸೃಷ್ಟಿ ಚಕ್ರವನ್ನು ಮತ್ತು ಈ ಸೃಷ್ಟಿ ಚಕ್ರ ಮತ್ತು ಇಡೀ ಡ್ರಾಮದ ಬಗ್ಗೆ ತಾವು ತಿಳ್ಕೊಳ್ಬೇಕು ಅಂತಾರೆ ಬಾಬಾ. ಯಾಕಂದರೆ ಇದರಲ್ಲಿ ನಾವು ಪಾತ್ರಧಾರಿಗಳು, ಈ ನಾಟಕದಲ್ಲಿ ನಾವು ಪಾತ್ರಧಾರಿಗಳು ಅಂದಾಗ ಆ ನಾಟಕದ ಬಗ್ಗೆ ನಮಗೆ ಗೊತ್ತಿರಬೇಕು. वो हद के एक्टर्स तो ड्रामा को जानते हैं, यह है बेहद का ಡ್ರಾಮಾ. ಅಲ್ಲೂ ಯಾರೋ ಅದ್ದಿನ ಪಾತ್ರಧಾರಿಗಳಿರ್ತಾರೆ, ಸೀಮಿತ ನಾಟಕದಲ್ಲಿ ಸ್ವಲ್ಪ ಸಮಯದ ಪಾತ್ರವನ್ನು ಮಾಡುವಂಥವ್ರು, ಅವರಿಗೂ ಗೊತ್ತಿರುತ್ತಲ್ಲ ಡ್ರಾಮಾದ ಬಗ್ಗೆ, ನಾಟಕದ ಬಗ್ಗೆ ಎಲ್ಲವೂ ಗೊತ್ತಿರುತ್ತೆ. ಆದರೆ ಬಾಬರು ಹೇಳ್ತಾರೆ ಇದು ಬೇಹದಿನ ಡ್ರಾಮಾ, ಇಸ್ಮೇ ಡೀಟೇಲ್ ಮೇ ನಹಿ ಸಮಜ್ ಸಕೆಂಗೆ. ಆದರೆ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ, 5000 ವರ್ಷನೂ ನಾವು ಡೀಟೇಲಾಗಿ ತಿಳ್ಕೊಳಕ್ಕಾಗತ್ತಾ? ಒಂದೊಂದು ಗಂಟೆನೋ ಒಂದೊಂದು ದಿನನೋ ಹೇಗೆ ಕಳೀತೋ ಬಾಬರು ಹೇಳ್ತಾರೆ ಡೀಟೇಲಾಗಿ ತಿಳ್ಕೊಳಕ್ಕಾಗಲ್ಲ. वो तो 2 घंटे का ड्रामा होता है, डिटेल में पार्ट बचाते हैं, यह तो 84 जन्मों को जानना होता है. ಅದಂತೂ ಬಾಬರು ಹೇಳ್ತಾರೆ 2 ಗಂಟೆದು ಡ್ರಾಮಾ ಅಥವಾ ನಾಟಕ ಇರುತ್ತೆ, ಅದರಿಂದ ಎಲ್ಲ ಡೀಟೇಲಾಗಿ ಅವ್ರು ತಿಳ್ಕೊಳ್ಬೋದು. ಆದರೆ ಇದು ಅತಿ ದೊಡ್ಡ ಡ್ರಾಮಾ ಅಲ್ವಾ, 84 ಜನ್ಮದ ಒಂದು ಚಕ್ರವನ್ನು ತಿಳ್ಕೊಳ್ಬೇಕು. ಬಾಪ್ನೆ ಸಮझाया है, मैं ब्रह्मा के रथ में प्रवेश करता हूँ, ब्रह्मा के भी 84 जन्मों की कहानी चाहिए. ಬಾಬುರಿನ್ ತಿಳಿಸ್ತಾರೆ, ನಾನು ಬ್ರಹ್ಮನ ರಥದಲ್ಲಿ ಬಂದು ಪ್ರವೇಶ ಮಾಡ್ತೇನೆ. ಈಗ ಅವ್ರದ್ದು ಸಹ 84 ಜನ್ಮದ ಕಥೆ ಬೇಕಲ್ಲ, ಅವ್ರು ಹೇಗೆ ಬಂದರು, ಸಾಧಾರಣ ಆದರೂ, ಯಾಕೆ ಅವರಲ್ಲೇ ನಾನು ಬರ್ತೀನಿ, ಅವರ ರಥವನ್ನೇ ಆಧಾರವಾಗಿ ಯಾಕೆ ತಗೊಂಡೆ, ಇದೆಲ್ಲ ತಿಳಿಸ್ಬೇಕಲ್ಲ ಬಾಬುರು ಅವ್ರದ್ದು 84 ಜನ್ಮದ ಕಥೆಯನ್ನು. मनुष्यों की बुद्धि में यह बातें आ ना सके, ये भी नहीं समझते हैं कि 84 लाख जन्म है या 84 जन्म है. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಇದೆಲ್ಲ ವಿಚಾರಗಳು ಬರೋದಿಲ್ಲ, ಇದು ಗೊತ್ತಿಲ್ಲ ಅವರಿಗೆ ಅಂತಾರೆ ಬಾಬಾ. 84 ಲಕ್ಷ ಜನ್ಮ ಇದೆಯೋ ಅಥವಾ ಕೇವಲ 84 ಜನ್ಮ ಇದೆಯಾ? ಬಾಪ कहते हैं तुम्हारी 84 ಜನ್ಮೋं की ಕಹಾನಿ ಸುನಾತಾ ಹೂँ. ನಮಗೇನು ತಿಳಿಸ್ತಾರೆ ಬಾಬಾ ಅವರು? ಮಕ್ಕಳೇ, ನಿಮ್ಮ 84 ಜನ್ಮದ ಒಂದು ಕಥೆಯನ್ನು ತಿಳಿಸ್ಕೊಡ್ತೀನಿ. 84 लाख जन्म हो तो क्या हो जाए. 84 ಜನ್ಮದ್ದು ಬಾಬು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ವೇಳೆ 84 ಲಕ್ಷ ಜನ್ಮ ಇದ್ದಿದ್ರೆ ಏನಾಗ್ತಿತ್ತು? 84 ಲಕ್ಷ ಜನ್ಮದಲ್ಲಿ ನಾವು ಬಂದಿದ್ದಿದ್ರೆ ತೋ ಕಿತನೆ ವರ್ಷ ಸುನಾನೆ ಮೇ ಲಗ್ ಜಾಯ್. ಇದಕ್ಕೆ ಎಷ್ಟು ಸಮಯ ತಗೊಂಡಿದೆ ಅಲ್ವ? ಒಂದು ವೇಳೆ 84 ಲಕ್ಷ ಆಗಿದ್ದಿದ್ರೆ ಹೇಳೋದಕ್ಕೆ ಬಾಬುರಿಗೆ ಎಷ್ಟು ಸಮಯ ಬೇಕಾಗ್ತಿತ್ತು, ಎಷ್ಟು ವರ್ಷಗಳೇ ಬೇಕಿತ್ತು. तुम तो सेकंड में जान जाते हो, यह 84 जन्मों की कहानी है. ಬಟ್ ಬಾಬರು ಹೇಳ್ತಾರೆ ತಾವು ಮಕ್ಕಳಂತೂ ಇದನ್ನು ಸೆಕೆಂಡ್ನಲ್ಲಿ ತಿಳ್ಕೊಂಡ್ಬಿಡ್ತೀರಾ ಅಂತಾರೆ ಬಾಬಾ. 84 ಜನ್ಮದ ಕತೆ. हमने 84 का चक्र कैसे लगाया है, 84 लाख हो तो सेकंड में थोड़ी समझ सकते. ಸೆಕೆಂಡಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು 84 ಜನ್ಮದ ಚಕ್ರದಲ್ಲಿ ನಾವು ಹೇಗೆ ಬಂದ್ವಿ. ಒಂದು ವೇಳೆ 84 ಲಕ್ಷ ಜನ್ಮ ಇದ್ದಿದ್ರೆ ಸೆಕೆಂಡ್ನಲ್ಲಂತೂ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಬಾಕಿ ತೋಡೆ ದಿನ್ 84 लाख जन्म है नहीं, तुम बच्चों को भी खुशी होनी चाहिए, हमारा 84 का चक्र पूरा हुआ, अब हम घर जाते हैं. ಈಗ ಖುಷಿ ವಿಚಾರ ಏನು ನಮ್ಗೆ? ಯಾವುದು ಖುಷಿ ವಿಚಾರ? ಈಗ 84 ಜನ್ಮದ ಚಕ್ರವನ್ನು ನಾವು ಪೂರ್ಣ ಮಾಡಿದ್ವಿ, ಈಗ ನಾಟಕ ಪೂರ್ಣ ಆಗ್ತಾ ಇದೆ, ನಾವೀಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ, ಈ ಖುಷಿನಲ್ಲಿರಬೇಕು. ಬಾಕಿ ತೋಡೆ ದಿನಿಯ ಕರ್ಮ ಭೋಗ ಹೇ. ಇನ್ನೇನು ಸಮಾಧಾನ ಮಾಡ್ತಾರೆ ಬಾಬುರು ಮಕ್ಕಳಿಗೆ? ಮಕ್ಕಳೇ ಹೇಳ್ತಾರಲ್ಲ ಬಾಬಾ, ದುಃಖ, ಕರ್ಮ ಭೋಗಗಳು, ಕರ್ಮ ಬಂಧನ, ಇನ್ನು ಬಾಕಿ ಸ್ವಲ್ಪ ಸಮಯ ಅಂತಾರೆ ಬಾಬಾ ಅವರು, ಸ್ವಲ್ಪ ದಿನಗಳು, ಇದೆಲ್ಲ ಸಮಾಪ್ತಿ ಆಗಬೇಕೀಗ. ವಿಕರ್ಮ ಭಸ್ಮ ಹೋ, कर्मातीत अवस्था कैसे हो जाए, इसके लिए युक्तियाँ बताई है. ನಮ್ಮೆಲ್ಲ ವಿಕರ್ಮಗಳು ಭಸ್ಮಾಗಿ ಹೇಗೆ ನಾವು ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು, ಅದಕ್ಕಾಗಿ ಬಾಬರು ಯುಕ್ತಿಗಳನ್ನು ತಿಳಿಸಿದ್ದಾರೆ. बाकी समझाते हैं इस जन्म में जो भी विकर्म किए हुए हैं वो लिख कर दो तो बोझ हल्के हो जाएंगे. ಜನ್ಮ ಜನ್ಮಾಂತರದನ್ನು ನಾವು ಯಾವ ರೀತಿ ಚುಕ್ತ ಮಾಡ್ಕೊಳ್ಬೇಕು, ನೆನಪು ಮಾಡಿ ಅಂತ ಯುಕ್ತಿ ಹೇಳ್ಕೊಡ್ತಾರಲ್ಲ ಬಾಬುವರು. ಬಾಕಿ ಈ ಜನ್ಮದಂತೂ ಗೊತ್ತೇ ಇರುತ್ತೆ ನಮ್ಮಿಂದ ಏನೇನಂತ ವಿಕರ್ಮಗಳಾಗಿದೆ, ತಪ್ಪು ಕರ್ಮಗಳಾಗಿದೆ, ಅದನ್ನೇನು ಮಾಡಬೇಕು, ಬಾಬುವರಿಗೆ ಹೊರೆ ಇರುತ್ತಲ್ಲ ಅದು ಈ ಜನ್ಮದಲ್ಲಿ ಮಾಡಿರುವಂಥ ಸ್ಮೃತಿ ಇರುತ್ತಲ್ಲ, ಬಾಬರು ಹೇಳ್ತಾರೆ ಅದನ್ನು ತಂದೆಗೆ ಸತ್ಯವಾಗಿ ತಿಳಿಸ್ಬಿಡಿ ಅಥವಾ ಬರೆದು ಬಿಡಿ. ಆಗ ಹೊರೆ ಏನಾಗುತ್ತೆ?
ಹಗುರವಾಗಿ ಹೋಗ್ಬಿಡತ್ತೆ ಬಾಬುವ್ರಿಗೆ ಸತ್ಯವಾಗಿ ತಿಳಿಸಿದ್ರೆ. ಜನ್ಮ ಜನ್ಮಾಂತರಕ್ಕೆ ವಿಕ್ರಮ್ ತು ಕೊಯ್ ಲಿಖ ನಾ ಸಕೆ. ಆದರೆ ಜನ್ಮ ಜನ್ಮಾಂತರದ ವಿಕರ್ಮವನ್ನು ನಾವು ಕುತ್ಕೊಂಡು ಬರೆಯೋಕ್ಕಾಗಲ್ಲ, ಅದೆಲ್ಲ ಸ್ಮೃತಿನಲ್ಲಿ ಇಲ್ಲ ಅಲ್ವ, ಯಾವುದು ನಮಗೆ ನೆನಪಿರೋದಿಲ್ಲ. ಬಟ್ ಈ ಜನ್ಮದ ಗೊತ್ತಿರುತ್ತೆ ಅಂತಾರೆ ಬಾಬು. ವಿಕ್ರಮ್ ತು ಹೋತೆ ಆಯೇ ಹೇ, ಬಾಕಿ ಇಷ್ಟು ಗೊತ್ತಿದೆ, ಜನ್ಮ ಜನ್ಮಾಂತರದಿಂದ ನಮ್ಮಿಂದ ವಿಕರ್ಮಗಳಂತೂ ಆಗ್ತಾನೇ ಇದೆ. जब से रावण राज्य शुरू हुआ है तो कर्म विकर्म हो पड़ते हैं. ಎಂದಿನಿಂದ ರಾವಣನ ರಾಜ್ಯ ಅನ್ನುವಂಥದ್ದು ಪ್ರಾರಂಭ ಆಯಿತೋ ಅಂದಿನಿಂದ ನಮ್ಮ ಕರ್ಮಗಳೆಲ್ಲವೂ ಏನಾಯಿತೋ ವಿಕರ್ಮ ಆಗೋಯ್ತು. ಸತ್ಯುಗ್ ಮೇ ಕರ್ಮ ಅಕರ್ಮ ಹೋತೆ ಹೇ, ಆದರೆ ಅದೇ ಸತ್ಯುಗದಲ್ಲಿ ನಮ್ಮ ಕರ್ಮ ಅಕರ್ಮ. भगवान वाच्य तुमको कर्म अकर्म विकर्म की गति को समझाता हूँ. विकर्मा जीत का संवत्सर लक्ष्मी नारायण से शुरू होता है. ಈ ಒಂದು ಭಗವಾನ್ ವಾಚ್ಯ ಬಾಬರು ಹೇಳ್ತಾರೆ, ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮ ಇದೆಲ್ಲದರ ರಹಸ್ಯವನ್ನು ತಿಳಿಸ್ಕೊಡ್ತೀನಿ ಅಂತಾರೆ ಬಾಬು. ವಿಕರ್ಮ ಜೀತ ಸಂವತ್ಸರ ಯಾವಾಗ ಶುರು ಆಗುತ್ತೆ, ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಅನ್ನುವಂಥದ್ದು ಪ್ರಾರಂಭ ಆಯಿತು, ದೇವತೆಗಳ ರಾಜ್ಯ, ಅಲ್ಲಿಂದ ವಿಕರ್ಮ ಜೀತ ಸಂವತ್ಸರ. सीढ़ी में बड़ा क्लियर है, शास्त्रों में कोई ये बातें है नहीं. सूर्यवंशी चंद्रवंशी का राज भी तुम बच्चों ने समझा है कि अमहित है. ಬಾಬರು ಹೇಳ್ತಾರೆ, ಸಿಡಿ ಚಿತ್ರದಲ್ಲಿ ಇದೆಲ್ಲ ಭಾಳ ಸ್ಪಷ್ಟವಾಗಿ ತೋರಿಸಿದೆವಲ್ವ, ಬಾಕಿ ಶಾಸ್ತ್ರಗಳಲ್ಲಿ ಈ ವಿಚಾರಗಳೆಲ್ಲ ಇಲ್ಲ. ಆದರೆ ನಾವೀಗ ತಿಳ್ಕೊಂಡಿದ್ದೀವಿ ಸೂರ್ಯವಂಶಿ ಚಂದ್ರವಂಶದಲ್ಲಿ ಯಾರು ಬರ್ತಾರೆ, ಹೇಗೆ ರಾಜ್ಯ ನಡೀತೋ, ಇದೆಲ್ಲ ರಹಸ್ಯ ನಮಗೆ ಗೊತ್ತಿದೆ. ನಾವೇ ಆ ರೀತಿ ಬಂದವರು ಪಾತ್ರವನ್ನು ಮಾಡಿಕೊಂಡು. विराट रूप का चित्र भी बहुत बनाते हैं परंतु अर्थ कुछ भी नहीं जानते. ಭಕ್ತಿನಲ್ಲೂ ವಿರಾಟ ರೂಪದ ಚಿತ್ರವನ್ನು ತೋರಿಸ್ತಾರಲ್ಲ, ಆದರೆ ಬಾಪರು ಹೇಳ್ತಾರೆ ಅದರ ಅರ್ಥ ಮಾತ್ರ ಯಾರಿಗೂ ಗೊತ್ತಿಲ್ಲ. ಬಾಪ ಬಿಗರ್ ಕೊಯ್ ಸಮझा नहीं सकते. ತಂದೆ ಅಲ್ಲದೆ ಇದೆಲ್ಲದರ ಒಂದು ರಹಸ್ಯ ಬೇರೆ ಯಾರು ನಮಗೆ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಇಸ್ ಬ್ರಹ್ಮ ಕೆ ಊಪರ್ ಬಿ ಕೊಯ್ ಹೈ ನಾ ಜಿಸ್ನೆ ಸಿಖಾಯ ಹೋಗ. ಬ್ರಹ್ಮನ ಮೇಲೂ ಯಾರಾದರೂ ಒಬ್ರು ಇರಬೇಕಲ್ಲ, ಅವ್ರಿಗೆ ಕಲಿಸ್ಕೊಟ್ಟಂಥವ್ರು ಸಹ ಯಾರಾದರೂ ಒಬ್ರು ಬೇಕಲ್ವ. अगर कोई गुरु ने सिखाया होता तो उस गुरु का सिर्फ एक शिष्य तो नहीं हो सकता. ಒಂದು ವೇಳೆ ಇವ್ರಿಗೆ ಕಲಿಸ್ಕೊಟ್ಟವ್ರು ಯಾರಾದರೂ ಗುರು ಇದ್ದಿದ್ರೆ ಆ ಗುರುವಿಗೆ ಇವರೊಬ್ಬರೇ ಶಿಷ್ಯ ಇರ್ತಾ ಇರಲಿಲ್ಲ, ಅನೇಕರು ಇರಬೇಕಲ್ಲ ಗುರುಗಳಿಗೆ ಫಾಲೋವರ್ಸು. बाप कहते हैं बच्चे तुम्हें पतित से पावन पावन से पतित बनना ही है. ये भी ड्रामा में नोंद है. ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಯಾವ ಪಾತ್ರ? ಪಾವನರಿಂದ ಪತಿತರು, ಪತಿತರಿಂದ ಪಾವನರಾಗಬೇಕು. ಇದು ಡ್ರಾಮಾದಲ್ಲೇ ಫಿಕ್ಸ್ ಇದೆ ಅಂತಾರೆ ಬಾಬಾ. ಅನೇಕ ಬಾರಿಯ ಚಕ್ರ ಪಾಸ್ ಕಿಯಾ ಹೇ. ಇನ್ನೇನು ಸ್ಮೃತಿ ತರಿಸ್ತಾರೆ ಬಾಬವರು, ಅನೇಕ ಬಾರಿ ಈ ಚಕ್ರವನ್ನು ನಾವು ಹೀಗೆ ಪಾಸ್ ಮಾಡಿದ್ದೀವಿ, ಪಾಸ್ ಕರ್ತೇ ಹಿ रहेंगे. ಇನ್ನು ಮುಂದಕ್ಕೂ ಬಾಬವ್ರು ಏನು ಹೇಳ್ತಾರೆ, ಹೀಗೆ ಇದು ಚಕ್ರ ಸುತ್ತಾ ಇರುತ್ತಲ್ಲ, ನಡೀತಾ ಇರುತ್ತೆ. ಸೊ ಪಾಸ್ ಮಾಡ್ತಾ ಹೋಗ್ತೇವೆ. ತುಮ್ ಹೋ ಆಲ್ರೌಂಡ್ ಪಾತ್ರಧಾರಿ. ನಾವ್ಯಾರೋ ಏನು ನಶ ನಮಗೆ ಆಲ್ರೌಂಡ್ ಪಾತ್ರಧಾರಿಗಳು. ನಾವು ಪೂರ್ಣ ಶುರುವಿಂದ ಬರ್ತೀವಲ್ಲ, ಕೊನೆ ತನಕ ಪಾತ್ರವನ್ನು ಮಾಡ್ತೇವೆ. ಆದಿ ಸೆ ಅಂತ್ ತಕ್ ಪಾಠ ಅವ್ರ ಕೊಯ್ಕ ಹೇ ನಹಿ. ಎಷ್ಟು ನಶ ಏರಿಸ್ತಾರಲ್ಲ ಬಾಬೋರು, ಆದಿಯಿಂದ ಅಂತ್ಯದ ತನಕ ಪಾತ್ರ ನಮ್ದಲ್ದೆ ಇನ್ಯಾರ್ದು ಇಲ್ಲ ಅಂತಾರೆ ಬಾಬಾ. ನಾವೇ ಆಲ್ರೌಂಡ್ ಪಾತ್ರಧಾರಿಗಳು. ತುಮಕು ಈ ಬಾಪ್ ಸಮझाते हैं. ಅದರಿಂದ ಪುನಃ ನಮಗೆ ಕೂತ್ಕೊಂಡು ಬಾಬವರು ನಮ್ಮ ಪಾತ್ರಗಳ ಬಗ್ಗೆ ಎಲ್ಲ ತಿಳುವಳಿಕೆಯನ್ನು ನೀಡುತ್ತಾರೆ. फिर तुम ये भी समझते हो कि दूसरे धर्म वाले फलाने फलाने समय पर आते हैं. ನಮ್ಮ ಪಾತ್ರದ ಬಗ್ಗೆಯೂ ಬಾಬರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಂತರ ಅನ್ಯ ಧರ್ಮದವ್ರ ಬಗ್ಗೆನೂ ನಿಮಗೆ ಗೊತ್ತು ಅಂತಾರೆ ಬಾಬಾ. ಇಂತಿಂಥ ಧರ್ಮದವರು ಇಂತಿಂಥ ಸಮಯದಲ್ಲಿ ಬಂದರು, ಯಾವ್ಯಾವ ಸಮಯದಲ್ಲಿ ಅವರು ಬರ್ತಾರೆ, ಇದೆಲ್ಲವನ್ನು ಸಹ ತಂದೆ ತಿಳಿಸಿದ್ದಾರೆ. तुम्हारा तो ऑलराउंड पार्ट है. क्रिश्चियन के लिए ऐसे नहीं कहेंगे कि सत्युग में था. ನಮ್ಮದು ಆಲ್ರೌಂಡ್ ಪಾತ್ರ, ಸತ್ಯುಗದ ಪ್ರಾರಂಭದಿಂದ ನಾವು ಪಾತ್ರ ಮಾಡ್ಕೊಂಡು ಬರ್ತೀವಿ. ಬಾಕಿ ಕ್ರಿಶ್ಚಿಯನ್ ಧರ್ಮ ಅಥವಾ ಅನ್ಯ ಧರ್ಮದವರಿಗೆ ಈ ರೀತಿ ಹೇಳೋದಿಲ್ಲ, ಅವರು ಸತ್ಯುಗದಿಂದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಒತ್ತು ದ್ವಾಪರ್ಗೆ ಬಿ ಬೀಚ್ ಮೇ ಆತೆ ಹೇ. ಅವರೆಲ್ಲ ಬರೋದು ಯಾವಾಗ? ಅನ್ಯ ಧರ್ಮದವರು ದ್ವಾಪರದ ಅದು ಮಧ್ಯಭಾಗ ಅಂತಾರೆ ಬಾಬಾ. ಶುರುನಲ್ಲೇ ಬಂದ್ಬಿಡಲ್ಲ ಅಲ್ವ, ಇನ್ನು ಧರ್ಮಸ್ಥಾಪಕ ಆತ್ಮ ಬರಬೇಕು, ವೃದ್ಧಿ ಆಗಬೇಕು, ಇದಕ್ಕೆಲ್ಲ ಸಮಯ ತಗೊಳುತ್ತೆ.
यह नॉलेज तुम बच्चों की ही बुद्धि में है, किसको समझा भी सकते हो. ಇದೆಲ್ಲ ಜ್ಞಾನ ಬಾಬರು ತಿಳಿಸ್ತಾರೆ ತಾವು ಮಕ್ಕಳ ಬುದ್ಧಿಯಲ್ಲೇ ಇರುವಂಥದ್ದು. ಅದರಿಂದ ಯಾರಿಗೆ ಬೇಕಾದರೂ ನೀವು ತಿಳಿಸ್ಕೊಡ್ಬೋದು. बाबा ने समझाया है जो राइटियस बात है वो छपा कर एरोप्लेन से सब जगह गिरानी है. ಏನು ಯುಕ್ತ ಹೇಳ್ಕೊಡ್ತಾರೆ ಬಾಬಾ ಸರ್ವಿಸ್ಸಿಗೆ? ಯಾವುದು ರೈಟಿಯಸ್ ವಿಚಾರ ಇದೆ, ಯಥಾರ್ಥ ವಿಚಾರ, ಯಥಾರ್ಥವಾಗಿರುವಂಥದ್ದು ಸತ್ಯ ವಿಚಾರಗಳೇನಿದೆ ಅದನ್ನು ಪ್ರಿಂಟ್ ಹಾಕ್ಸಿ ಏರೋಪ್ಲೇನಿಂದ ಎಲ್ಲ ಜಾಗದಲ್ಲೂ ಹಾಕಿ ಅಂತಾರೆ ಬಾಬಾ. वो टॉपिक्स अथवा ಪಾಯಿಂಟ್ಸ್ ಅಥವಾ ಟಾಪಿಕ್ ಬ್ಯಾಟ್ ಲಿಖನಿ ಚಾಹಿಯೆ. ಏನೇನು ನಾವು ಅದರಲ್ಲಿ ಪ್ರಿಂಟ್ ಹಾಕಿಸ್ಬೇಕು, ಬರಿಬೇಕು, ಆ ಒಂದು ಪಾಯಿಂಟ್ಸು ಅಥವಾ ಟಾಪಿಕ್ಕನ್ನು ಕೂತ್ಕೊಂಡು ಬರೀರಿ ಅಂತಾರೆ ಬಾಬಾ. ಬಚ್ಚೆ ಕೇತೆ ಹೇ ಕಾಮ್ ನೈ ಹೇ. ಯಾಕೆ ಮಕ್ಕಳದ್ದೇನಂತೆ ಕಂಪ್ಲೇಂಟು? ಲಾಕ್ಡೌನಲ್ಲಿ ಎಲ್ಲರೂ ಫ್ರೀ ಆಗಿದ್ದೀವಿ ಅಂತ ಅಲ್ವ. ಬಾಬಾ ಏನು ಸರ್ವಿಸ್ ಇಲ್ಲ, ಕೆಲಸ ಇಲ್ಲ. ಬಾಬಾ ಕೇತೆ ಹೇ ಯ ಸರ್ವಿಸ್ ತೋ ಬಹುತ್ ಹೇ. ಮಾಡ್ತೀವಿ ಅಂದರೆ ಅನೇಕ ಸರ್ವಿಸ್ ಇದೆ ಅಂತಾರೆ ಬಾಬಾ, ತುಂಬ ಇದೆ. ಯಹ ಏಕಾಂತ ಮೇ ಬ್ಯಾಟ್ ಯ ಕಾಮ್ ಕರೋ. ಏಕಾಂತದಲ್ಲಿ ಕುಳಿತು ಈ ಕೆಲಸ ಮಾಡಿ ಅಂತಾರೆ ಬಾಬಾ. ಪಾಯಿಂಟ್ಸ್ ತೆಗೀರಿ. जो भी बड़ी बड़ी संस्थाएं हैं, गीता पाठशाला आदि है, उन सबको जगाना है. ಯಾವುದೆಲ್ಲ ಇವತ್ತು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಗೀತಾ ಪಾಠಶಾಲೆಗಳಿದೆ, ಅವರೆಲ್ಲರನ್ನು ಬಾಬರು ಹೇಳ್ತಾರೆ ತಂದೆ ಸಂದೇಶವನ್ನು ತಿಳಿಸ್ದೆ ಅವರನ್ನು ಜಾಗೃತ ಮಾಡಬೇಕು. ಸಬ್ಕೋ ಸಂದೇಶ ದೇನಾ ಹೇ. ಏನು ಕೆಲಸ ಇಲ್ಲ ಅಂದ್ರಲ್ಲ ಬಾಬರು, ಅದಕ್ಕೆ ಯಾವ ಕೆಲಸ ಕೊಡ್ತಾರೆ ಬಾಬಾ? ಎಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಾರೆ ಬಾಬರು. ಎಲ್ರಿಗೂ ಸಂದೇಶ ಕೊಡಬೇಕಲ್ಲ, ಎಲ್ರಿಗೂ ತಿಳಿಸ್ಕೊಡ್ಬೇಕಲ್ಲ. यह पुरुषोत्तम संगम युग है, जो समझदार होंगे वो झट समझेंगे. ज़रूर संगम युग पर ही नई दुनिया की स्थापना और पुरानी दुनिया का विनाश होता है. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಯಾರಂತ ತಿಳುವಳಿಕೆ ಉಳ್ಳಂಥ ಮಕ್ಕಳು, ಬುದ್ಧಿವಂತ ಮಕ್ಕಳಿರ್ತಾರೆ, ಅವ್ರು ತಕ್ಷಣ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆ ಪ್ರಪಂಚದ ವಿನಾಶ ಈ ಸಂಗಮ ಯುಗದಲ್ಲೇ ನಡಿಬೇಕು. सत्युग में पुरुषोत्तम मनुष्य होते हैं, यहाँ है आसुरी स्वभाव वाले पतित मनुष्य. ಸತ್ಯುಗ ಅಂತಂದರೆ ಅಲ್ಲಿ ಪುರುಷೋತ್ತಮ ಮನುಷ್ಯರು, ಉತ್ತಮ ಪುರುಷರು. ಆದರೆ ಇಲ್ಲಿರುವಂಥದ್ದು ಆಸುರಿ ಸ್ವಭಾವ ಉಳ್ಳಂತಹ ಮನುಷ್ಯರು. यह भी बाबा ने समझाया है. कुंभ का मेला आदि को लगता है, बहुत मनुष्य जाते हैं स्नान करने. क्यों स्नान करने जाते हैं? ಇನ್ನೊಂದು ಯುಕ್ತಿ ತಿಳಿಸ್ಕೊಡ್ತಾರೆ ಬಾಬಾ. ಕುಂಭಮೇಳ ಎಲ್ಲ ನಡೀತಾ ಇರುತ್ತಲ್ಲ, ಅಲ್ಲಿ ಅನೇಕ ಮನುಷ್ಯರು ಹೋಗ್ತಾರೆ. ಏನಕ್ಕೆ ಹೋಗ್ತಾರಲ್ಲೇ? ಸ್ನಾನ ಮಾಡೋದಕ್ಕೆ. ಯಾಕೆ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು? ಅಲ್ಲೇ ಯಾಕೆ ಹೋಗ್ತಾರೆ? ಪಾವನ ಆಗ್ತೀವಿ ಅಂತ. ಪಾವನೋನಾ ಚಾತೆ ಹೇ, ಪುಣ್ಯ ಸ್ನಾನ ಅಂತ ಹೋಗ್ತಾರಲ್ಲ, ನಾವು ಪಾವನರಾಗಬೇಕು. ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮದೆಲ್ಲ ಪಾಪ, ಜನ್ಮ ಜನ್ಮಾಂತರದ ಪಾಪ ಎಲ್ಲ ಕಳೆಯುತ್ತೆ, ಸ್ವಂತ ಪಾವನರಾಗಬೇಕು ಅಂತ ಹೋಗ್ತಾರೆ. तो जहाँ जहाँ मनुष्य स्नान करने जाते हैं वहाँ जाकर सर्विस करनी चाहिए. ಮಕ್ಕಳು ಫ್ರೀ ಆಗಿದ್ದೀವಿ, ಕೆಲಸ ಇಲ್ಲ ಅಂದ್ಬಿಟ್ರಲ್ಲ ಬಾಬರು. ಎಷ್ಟೊಂದು ಕೆಲಸ ಇದೆ ಅಂತಾರೆ ಬಾಬಾ. ಎಲ್ಲೆಲ್ಲಿ ಇರ್ತಾರೆ, ಸ್ನಾನ ಮಾಡೋಕ್ಕೆ ಮನುಷ್ಯರು ಹೋಗ್ತಾರೆ, ತೀರ್ಥಸ್ಥಾನ ಯಾವುದೆಲ್ಲ ಇರುತ್ತೆ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಅಂತಾರೆ ಬಾಬರು. मनुष्यों को समझाना चाहिए यह पानी कोई पतित पावनी नहीं है. ಅಲ್ಲಿ ಹೋಗ್ಬಿಟ್ಟು ಏನು ಹೇಳಬೇಕು ಅವರಿಗೆ? ಏನು ತಿಳಿಸ್ಕೊಡ್ಬೇಕು? ನೀವೇನು ಇದನ್ನು ಪತಿತ ಪಾವನಿ ಅಂತ ತಿಳ್ಕೊಂಡು ಇದನ್ನು ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದೀರಾ, ಈ ನೀರು ಪತಿತ ಪಾವನಿ ಅಲ್ಲ. तुम्हारे पास चित्र भी है, गीता पाठशालाओं में जाकर यह पर्चे बांटने चाहिए. ತಿಳಿಸ್ಕೊಡ್ತೀರಲ್ಲ, ಅದ್ರ ಜೊತೆಗೆ ಚಿತ್ರನೂ ಇಟ್ಕೊಳ್ಳಿ ಅಂತಾರೆ ಬಾಬಾ. ಚಿತ್ರನೂ ನಿಮ್ಮ ಹತ್ರ ಇರಬೇಕು. ಈ ಒಂದು ಗೀತಾ ಪಾಠಶಾಲೆ ಎಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಹೋಗಿ ಬಾಬರು ಹೇಳ್ತಾರೆ ಈ ಸಂದೇಶವನ್ನು ಅವ್ರಿಗೆ ನೀಡಿ. बच्चे सर्विस मांगते हैं या बैठ कर लिखो, गीता का भगवान परमपिता परमात्मा शिव है, ना कि श्री कृष्ण. ಏನಾದರೂ ಸರ್ವಿಸ್ ಕೊಡಿ ಅಂತ ಬಾಬುರನ್ನ ಕೇಳಿದ್ರಲ್ಲ ಮಕ್ಕಳು, ಅದಕ್ಕೆ ಬಾಬರು ಹೇಳ್ತಾರೆ ಈ ಟಾಪಿಕ್ ಬಗ್ಗೆ ಕುಳಿತು ಬರೀರಿ. ಗೀತೆಯ ಭಗವಂತ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ, ಕೃಷ್ಣ ಅಲ್ಲ. फिर उनकी बायोग्राफी की महिमा लिखो, शिव बाबा की बायोग्राफी लिखो, फिर आप ही वो जज करेंगे. ನೋಡಿ ಬಾಬರು ಯುಕ್ತಿ ತಿಳಿಸ್ಕೊಡ್ತಾರೆ. ಕೃಷ್ಣಂದು ಜೀವನ ಚರಿತ್ರೆ ಬಗ್ಗೆ ಬರೀರಿ, ಶಿವಬಾಬು ಅವ್ರದ್ದು ಬರೀರಿ ಜೀವನದ ಕಥೆಯ ಬಗ್ಗೆ, ನಂತರ ಅವರೇ ಜಡ್ಜ್ ಮಾಡ್ತಾರೆ ಅಂತಾರೆ ಬಾಬು ಅವರು.
ये ಪಾಯಿಂಟ್ಸ್ भी लिखनी है कि ಪತಿತ ಪಾವನ್ कौन है. ನಂತರ ಈ ಪಾಯಿಂಟ್ಸ್ ಅನ್ನು ಸಹ ಬರಿಬೇಕು. ಅಂದಮೇಲೆ ಈಗ ಪತಿತ ಪಾವನ ಯಾರು. फिर शिव और शंकर का भेद भी दिखाना है. ನಂತರ ಶಿವ ಶಂಕರ ಇಬ್ಬರು ಒಂದೇ ಅಂತ ಹೇಳ್ತಾರಲ್ಲ, ಒಬ್ಬರೇ ಅಂತ ಹೇಳ್ತಾರಲ್ಲ, ಅದರ ಒಂದು ಅಂತರವನ್ನು ತಿಳಿಸಿ ಅಂತಾರೆ ಬಾಬಾ. शिव अलग है, शंकर अलग है. यह भी बाबा ने समझाया है. कल्प 5000 वर्ष का है. मनुष्य 84 जन्म लेते हैं, ना कि 84 लाख. ನಂತರ ಬಾಬುರು ತಿಳಿಸ್ಕೊಡ್ತಾರೆ ಈ ಕಲ್ಪ ಇರುವಂಥದ್ದು ಕೇವಲ 5000 ವರ್ಷದ್ದು. ಬಾಕಿ 5000 ವರ್ಷ ಅಂದಾಗ ಅಲ್ಲಿ ಕೇವಲ 84 ಜನ್ಮ ಮಾತ್ರ ಇರುವಂಥದ್ದು, 84 ಲಕ್ಷ ಅಲ್ಲ. ये मुख्य मुख्य बातें शॉर्ट में लिखनी चाहिए. जो ಏರೋಪ್ಲೇನ್ से भी गिरा सकते हैं, समझा भी सकते हैं. ಇಂಥ ಮುಖ್ಯ ಮುಖ್ಯ ವಿಚಾರಗಳಿರುತ್ತಲ್ಲ, ಪಾಯಿಂಟ್ಸ್ ಇದೆಯಲ್ಲ, ಅದನ್ನು ಶಾರ್ಟಾಗಿ ಬರೀರಿ ಅಂತಾರೆ ಬಾಬಾ. ತುಂಬ ಉದ್ದ ಆಗಲ ಬರೆದ್ಬಿಟ್ರೆ ಅಷ್ಟು ಗಮನ ಕೊಡೋದಿಲ್ಲ. ಸೊ ಶಾರ್ಟಾಗಿ ಬರೀರಿ ಅಂತಾರೆ ಬಾಬಾ. ಸೊ ಏರೋಪ್ಲೇನ್ ಮುಖಾಂತರ ಅದನ್ನು ಹಾಕೋ ರೀತಿ ಅಥವಾ ಹಾಗೆ ಅವ್ರಿಗೆ ಮನುಷ್ಯರಿಗೆ ತಿಳಿಸೋ ರೀತಿ ಸೊ ಶಾರ್ಟಾಗಿರಬೇಕು. ಯ ಜೈಸೆ ಗೋಲಾ ಹೈ, ಇಸ್ಮೆ ಕ್ಲಿಯರ್ ಹೈ. ಫಲಾನೆ ಫಲಾನೆ ಧರ್ಮ ಫಲಾನೆ ಫಲಾನೆ ಸಮಯ ಪರ್ ಸ್ಥಾಪನ ಹೋತೆ ಹೈ. ಈ ಗೋಲಾ ಚಿತ್ರ ಯಾವುದಿದೆ, ಸೃಷ್ಟಿ ಚಕ್ರ, ಬಾಬರು ಹೇಳ್ತಾರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಇಂತಿಂಥ ಧರ್ಮ ಇಂತಿಂಥ ಸಮಯದಲ್ಲಿ ಸ್ಥಾಪನೆ ಆಯಿತು, ಧರ್ಮಸ್ಥಾಪಕರು ಯಾವಾಗ ಬರ್ತಾರೆ, ಇದೆಲ್ಲ ಭಾಳ ಕ್ಲಿಯರ್ ಆಗಿದೆ. तो यह गोला भी होना चाहिए. इसलिए मुख्य 12 चित्रों के कैलेंडर्स भी छपवा सकते हो, जिसमें सारा ज्ञान आ जाए और सर्वे सहज हो सके. ಬಾಬರು ತಿಳಿಸ್ಕೊಡ್ತಾರೆ ಒಂದು ಗೋಲಾ ಚಿತ್ರ ನಿಮ್ಮ ಜೊತೆ ಇರಬೇಕು. ಈ ಥರ ಯಾವುದು ಮುಖ್ಯ ಚಿತ್ರಗಳಿರುತ್ತಲ್ಲ, ಒಂದು 12 ಚಿತ್ರ ಬಾಬರು ಹೇಳ್ತಾರೆ ಅದರದ್ದು ಕ್ಯಾಲೆಂಡರ್ ಮಾಡಿಸಿ ಅಂತಾರೆ ಬಾಬುರು. ಆಗ ನೀವು ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸ್ಕೊಡ್ಬೋದು, ಅವ್ರಿಗೆ ಸರ್ವಿಸನ್ನು ಮಾಡಲಿಕ್ಕೂ ಸಹಜವಾಗತ್ತೆ. ये चित्र बिल्कुल ज़रूरी है. कौन से चित्र बनाने हैं, क्या क्या पॉइंट्स लिखने चाहिए, वो बैठ लिखो. ಈ ಚಿತ್ರ ಅಂತೂ ಇರಬೇಕು ಮನುಷ್ಯರಿಗೆ ತಿಳಿಸ್ಕೊಡ್ಬೇಕಾದ್ರೆ. ಬಟ್ ಈಗ ಯಾವ್ಯಾವ ಚಿತ್ರಗಳು ಹಾಕಿಸ್ಬೇಕು, ಅದರಲ್ಲಿ ಏನೇನು ಪಾಯಿಂಟ್ಸ್ ಬರಿಬೇಕು, ಇದನ್ನು ಕುತ್ಕೊಂಡು ಬರೀರಿ ಅಂತಾರೆ ಬಾಬಾ. तुम गुप्त वेश में इस पुरानी दुनिया का परिवर्तन कर रही हो. अननोन वॉरियर्स हो, तुमको कोई भी नहीं जानते. ಬಾಬರು ತಿಳಿಸ್ಕೊಡ್ತಾರೆ ತಾವು ಗುಪ್ತ ವೇಷದಲ್ಲಿ, ಗುಪ್ತ ರೂಪದಲ್ಲಿ ಈ ಒಂದು ಹಳೆ ಪ್ರಪಂಚವನ್ನು ಪರಿವರ್ತನೆ ಮಾಡ್ತಾ ಇದ್ದೀರ. ಯಾರು ನಾವು? ಗುಪ್ತ ಯೋಧರು, ಸೈನಿಕರು. ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಇವ್ರು ಯಾರು, ಇವ್ರು ಎಂಥ ಒಂದು ಕಾರ್ಯವನ್ನು, ಕರ್ತವ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಹಳೆ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸ ಪ್ರಪಂಚದ ಒಂದು ಕಾರ್ಯಕ್ಕೆ ಇವ್ರು ನಿಮಿತ್ತರು, ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಬಿ ಗುಪ್ತ, ನಾಲೆಜ್ ಬಿ ಗುಪ್ತ ಹೈ. ತಂತ್ರ ಬಾಬೋರು ಗುಪ್ತ, ಸುಜ್ಯೋತಿ ಬಿಂದು ನಿರಾಕರ ಅವರಂತೂ ಗುಪ್ತ. ನಂತರ ಬಾಬೋರು ಕೊಡ್ತಾ ಇರುವಂಥ ಜ್ಞಾನ ಹೇಗೆ ಗುಪ್ತ? ಜ್ಞಾನ ಎಲ್ರಿಗೂ ಹೇಳ್ತೀವಲ್ಲ, ಆದರೂ ಹೇಗೆ ಗುಪ್ತ? ಓಪನ್ ಆಗಿ ಹೇಳ್ತೀವಲ್ವ ಎಲ್ರಿಗೂ, ಆದರೆ ಇದು ಗುಪ್ತ ಅಂತಾರೆ ಬಾಬಾ. ನಾವು ಓಪನ್ ಆಗಿ ಎಲ್ರಿಗೂ ತಿಳಿಸ್ಕೊಟ್ರು ಅರ್ಥ ಮಾಡ್ಕೊಳ್ಬೇಕಲ್ಲ. ಎಷ್ಟೇ ಯಾರೇ ವಿದ್ಯಾವಂತರಿರ್ಬೋದು, ಆದರೂ ಸಹ ಬಾಬೋರ್ ಜ್ಞಾನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸುಗುಪ್ತ ಅಂತಾರೆ ಬಾಬಾ. इनका कोई शास्त्र आदि बनता नहीं और धर्म स्थापक के बाइबल आदि छपते हैं जो पढ़ते आते हैं. ಬಾಬೋರ್ ಜ್ಞಾನ ಗುಪ್ತ. ಏಕೆ ಯಾವುದು ಶಾಸ್ತ್ರಗಳು ಇತ್ಯಾದಿ ಇದ್ರದ್ದು ಮಾಡಲ್ವಲ್ಲ, ಆದರೆ ಬೇರೆ ಧರ್ಮಸ್ಥಾಪಕರು ಯಾರೆಲ್ಲ ಬಂದರು ಅವ್ರದ್ದೆಲ್ಲ ಧರ್ಮ ಗ್ರಂಥಗಳಿರುತ್ತಲ್ಲ, ಬೈಬಲು ಇತ್ಯಾದಿ, ಅದೆಲ್ಲ ಪ್ರಿಂಟ್ ಇರುತ್ತೆ. और एक के छपते हैं, तुम्हारा फिर भक्ति मार्ग में छपता है. ಆದರೆ ನಮ್ಮದು ಯಾವಾಗ ಮುದ್ರಿತ ಆಗೋದು? ಭಕ್ತಿ ಮಾರ್ಗದಲ್ಲಿ, ಈಗಲ್ಲ. ಯಾಕೆ? ಬಾಬರ್ ಜ್ಞಾನ ಕೊಟ್ಟಿದ್ದು ಈ ಸಮಯದಲ್ಲಿ, ಬಟ್ ಮುದ್ರಿತ ಆಗೋದು ಯಾವಾಗ? ಭಕ್ತಿ ಮಾರ್ಗದಲ್ಲಿ. ಯಾಕೆ ಅಂತಾರೆ ಬಾಬರು? ಈಗ ಯಾಕೆ ಇದ್ರದ್ದು ಗ್ರಂಥ ಆಗಲ್ಲ? अभी नहीं छपता है क्योंकि अभी तो ये शास्त्र आदि सब खत्म हो जाने हैं. ಬಾಬರು ಹೇಳ್ತಾರೆ ಈಗ ಇದ್ರದ್ದು ಗ್ರಂಥ ಆಗಲ್ಲ. ಯಾಕೆ? ಇದೆಲ್ಲ ಏನಾಗಬೇಕೀಗ, ಏನೆಲ್ಲ ಇದೆ ಶಾಸ್ತ್ರಗಳು, ಗ್ರಂಥಗಳು, ಇದೆಲ್ಲವೂ ಈಗ ಸಮಾಪ್ತಿ ಆಗಬೇಕು ಅಂತಾರೆ ಬಾಬಾ. अभी तुमको बुद्धि में सिर्फ याद करना है. बाप के पास भी बुद्धि में ज्ञान है ना, कोई शास्त्र आदि थोड़ी पढ़ते. ಈಗ ಕೇವಲ ನಾವು ಬುದ್ಧಿಯಿಂದ ನೆನಪು ಮಾಡಬೇಕಷ್ಟೆ. ಬಾಬುರ ಬಳಿಯಲ್ಲೂ ಬುದ್ಧಿಯಲ್ಲಿ ಜ್ಞಾನ ಇದೆಯಲ್ಲ, ಅವರ ಬುದ್ಧಿಯಲ್ಲೂ ಜ್ಞಾನ ಇದೆ. ಬಾಕಿ ಅವರು ಯಾವುದೇ ಶಾಸ್ತ್ರ ಇತ್ಯಾದಿಗಳನ್ನು ಓದಿಲ್ಲ. ಒತ್ತು ನಾಲೆಜ್ಫುಲ್ ಹೇ. ಏಕೆ ಶಿವಬಾಬಾ ಯಾರು?
ಯಾವುದೇ ವೇದಶಾಸ್ತ್ರಗಳನ್ನ ಓದ್ಕೊಂಡು ಬರಬೇಕು, ನಂತರ ಮಕ್ಕಳಿಗೆ ಬಂದು ಪಾಠ ಮಾಡಬೇಕು, ತಿಳಿಸ್ಕೊಡ್ಬೇಕು, ಇದರ ಅವಶ್ಯಕತೆ ಇಲ್ಲ. ಏಕೆ ಅವರು ಸ್ವಯಂ ಜ್ಞಾನ ಸಾಗರ. नॉलेजफुल का अर्थ फिर मनुष्य समझते हैं कि सबके दिलों को जानने वाला है. ಶುಭಾಬಾ ನಾಲೆಜ್ಫುಲ್. ಬಟ್ ನಾಲೆಜ್ಫುಲ್ನ ಅರ್ಥ ಮನುಷ್ಯರಿಗೆ ತಗೊಂಡ್ಬಿಟ್ರ ಉಲ್ಟಾ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಪರಮಾತ್ಮ ನಾಲೆಜ್ಫುಲ್, ಅವನಿಗೆಲ್ಲನೂ ಗೊತ್ತಿದೆ. ಎಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ ಏನೆಲ್ಲ ವಿಚಾರಗಳು ನಡೆಯುತ್ತೆ, ಎಲ್ಲರ ಮನಸ್ಸಿನ ವಿಚಾರಗಳು ಅವ್ರಿಗೆ ಗೊತ್ತು ಅಂಥೇಳಿ. ಭಗವಾನ್ ದೇಖ್ತೆ ಹೇ ತಬ್ ತೋ ಕರ್ಮೋ ಕ ಫಲ್ ದೇತೆ ಹೇ. ಹೇಗೆ ಸಿದ್ಧ ಮಾಡ್ತಾರೆ ಅದನ್ನು ಅವರು? ಎಲ್ಲರ ಮನಸ್ಸು ಜಾನನ್ ಹಾರ ಅಂತ ಹೇಳ್ತಾರಲ್ಲ, ಎಲ್ಲರ ಮನಸ್ಸಿನ ವಿಚಾರ ಅವನಿಗೆ ಗೊತ್ತೋ ಅದನ್ನು ಸಿದ್ಧನೂ ಮಾಡ್ತಾರೆ ಅವರು. ಹೇಗೆ? ಎಲ್ಲ ಗೊತ್ತಿರೋ ಕಾರಣ, ನೋಡ್ತಾ ಇರೋ ಕಾರಣ ತಾನೇ ಅವರು ಕರ್ಮಕ್ಕೆ ಫಲ ಕೊಡುವಂಥದ್ದು. ನಾವೇನೇನು ಕರ್ಮ ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ, ಅದೆಲ್ಲ ಅವ್ನು ನೋಡ್ತಾ ಇರ್ತಾನೆ. ಅವರಿಗೆ ಗೊತ್ತಿದೆ. ಗೊತ್ತಿರೋ ಕಾರಣ ಅವ್ರು ಏನು ಮಾಡ್ತಾರೆ? ಅದಕ್ಕೆ ಫಲ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ. ಬಟ್ ಬಾಬುರೇನು ತಿಳಿಸ್ಕೊಡ್ತಾರೆ? ಶಿಕ್ಷೆ ಹೇಗೆ ಸಿಗತ್ತೆ? ಅವ್ರು ನೋಡ್ಬಿಟ್ಟು ಶಿಕ್ಷೆ ಕೊಡಬೇಕಾ ಅಥವಾ ಹೇಗೆ ಸಿಗುತ್ತೆ ಶಿಕ್ಷೆ? ನಮ್ಮ ಕರ್ಮಕ್ಕೆ ಫಲ ಹೇಗೆ ಸಿಗುತ್ತೆ ಅಂತಾರೆ ಬಾಬಾ. ಬಾಬ್ कहते हैं ये ಡ್ರಾಮಾ ಮೇ ನೂಂದ್ ಹೈ. ಎಲ್ಲವೂ ಏನಾಗಿದೆ? ಯಾವ ಕರ್ಮಕ್ಕೆ ಏನು ಫಲ, ಇದೆಲ್ಲವೂ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಅಂತಾರೆ ಬಾಬಾ. ಡ್ರಾಮಾ ಮೇ ಜೋ ವಿಕರ್ಮ ಕರ್ತೆ ಹೈ ಉನ್ಕಿ ಸಜಾ ಓತಿ ಜಾತಿ ಹೈ. ಏನು ಫಿಕ್ಸ್ ಆಗಿದೆ? ಡ್ರಾಮಾದಲ್ಲಿ ಯಾರೆಲ್ಲ ವಿಕರ್ಮಗಳನ್ನು ಮಾಡ್ತಾರೆ, ಯಾವ ಆತ್ಮ ವಿಕರ್ಮವನ್ನು ಮಾಡುತ್ತೆ ಅದಕ್ಕೆ ಶಿಕ್ಷೆ ಅದು ಭೋಗಿಸುತ್ತೆ ಅಂತಾರೆ ಬಾಬರು. ಬಾಕಿ ಬಾಬರು ಕೂತ್ಕೊಂಡು ಒಬ್ಬೊಬ್ಬರನ್ನು ನೋಡಬೇಕು, ಅವ್ರೇನು ಕರ್ಮ ಮಾಡ್ತಾ ಇದ್ದಾರೆ ನಂತರ ನೋಡಿ ಶಿಕ್ಷೆ ಕೊಡುವಂಥದ್ದು ಈ ರೀತಿ ಅಲ್ಲ. ಸೊ ಡ್ರಾಮಾನುಸಾರವಾಗಿ ಹೇಳ್ತಾರಲ್ಲ, ಹೇಗೆ ಕರ್ಮನೋ ಹಾಗೆ ಫಲ ಅಥವಾ ಜನ್ಮ. अच्छे व बुरे कर्म का फल मिलता है, उसकी लिखत तो कोई है नहीं. ಒಳ್ಳೆಯದು ಅಥವಾ ಕೆಟ್ಟ ಕರ್ಮದ ಫಲ ಸಿಗುತ್ತೆ ಡ್ರಾಮಾನುಸಾರ. ಇದು ಕರ್ಮದ ಗತಿ. ಬಾಕಿ ಅಲ್ಲಿ ತೋರಿಸ್ತಾರಲ್ಲ, ಮೇಲೆ ಚಿತ್ರಗುಪ್ತ ಇದ್ದಾನೆ, ಎಲ್ಲ ಲೆಕ್ಕ ಬರ್ಕೊಳ್ತಾ ಇರ್ತಾರೆ. ಈ ರೀತಿ ಇಲ್ಲ ಅಂತಾರೆ ಬಾಬಾ. ಮನುಷ್ಯ ಸಮझ सकते हैं जरूर कर्मों का फल दूसरे जन्म में मिलता है. ಮನುಷ್ಯರು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಅವಶ್ಯಕವಾಗಿ ನಮ್ಮ ಕರ್ಮಕ್ಕೆ ಫಲ ಮುಂದಿನ ಜನ್ಮದಲ್ಲಿ ಅದು ಸಿಗತ್ತೆ. ಅಂತಗಡಿ ವಿವೇಕ್ ಫಿರ್ ಬಹುತ್ ಕಾತಾ ಹೈ. ಒಂದು ನಾವು ಮಾಡಿರುವಂಥ ಕರ್ಮಕ್ಕೆ ತಕ್ಕಂತೆ ಜನ್ಮ ಅಥವಾ ಫಲ ನಂತರ ಈ ಶರೀರದಲ್ಲೇ ಇರಬೇಕಾದ್ರೂ ಕೊನೆಯಲ್ಲಿ ಏನಾಗುತ್ತೆ ಅಂತಾರೆ ಬಾಬಾ? ಅಂತಿಮದಲ್ಲಿ ಆತ್ಮ ಈ ದೇಹವನ್ನು ಬಿಡಬೇಕಾದ ಸಮಯದಲ್ಲಿ ಮನಸ್ಸು ತಿನ್ನುತ್ತೆ. ಹಾಗೆಲ್ಲ ಮುಂದೆ ಬರುತ್ತಲ್ಲ, ನಾವೇನೇನೆಲ್ಲ ಮಾಡಿರ್ತೀವಿ, ದುಃಖ ಕೊಟ್ಟಿರ್ತೀವಿ, ನಮ್ಮಿಂದ ಏನೇನಂತ ಕರ್ಮಗಳು ಆಗಿರುತ್ತೆ ಅದೆಲ್ಲವೂ ಮುಂದೆ ಬಂದುಬಿಡತ್ತೆ. ಸೊ ಆಗ ಬಾಬರು ಹೇಳ್ತಾರೆ ಮನಸ್ಸು ತಿನ್ನತ್ತೆ. ಅಮ್ನೆ ಯೇ ಪಾಪ ಕಿಯೇ ಹೇ ಸಬ್ ಯಾದ್ ಆತಾ ಹೇ. ಆತ್ಮದೇಹ ಬಿಡಬೇಕಾದ್ರೆ ನಾವು ಇಂತಿಂಥ ಪಾಪ ಮಾಡಿದ್ವಿ ಅದೆಲ್ಲ ನೆನಪು ಬರುತ್ತೆ ಅಂತಾರೆ ಬಾಬೂರು. ಅದರಿಂದ ದೇಹ ಬಿಡಬೇಕಾದವ್ರು ಏನು ಹೇಳ್ತಾರೆ? ಯಾರೋ ಯಮದೂತರು ಬಂದರು, ಅವ್ರದ್ದೆಲ್ಲ ಅನುಭವ ಹೇಳ್ತಾರಲ್ಲ, ಭಾಳ ವಿಚಿತ್ರವಾಗಿ ಅವ್ರಿಗೆ ಅನುಭವ ಆಗ್ತಾ ಇರತ್ತೆ. ಸೊ ಇದೆ ನಾವು ಮಾಡುವಂಥ ಕರ್ಮ ಏನಿದೆ ಅದೇ ಕೊನೆಯಲ್ಲಿ ಬರುತ್ತೆ. ಜೈಸೆ ಕರ್ಮ ವೈಸಾ जन्म मिलता है. अभी तुम विकर्म जीत बनते हो तो कोई भी ऐसे विकर्म नहीं करना चाहिए. ಸೊ ಹೇಗೆ ಕರ್ಮನೋ ಹಾಗೆ ಜನ್ಮ ಅಂತಾರೆ ಬಾಬೋರು. ನಾವೀಗ ವಿಕರ್ಮ ಜೀತರಾಗ್ತಾ ಇದ್ದೇವೆ ಅಂದಮೇಲೆ ಯಾವುದೇ ವಿಕರ್ಮಗಳನ್ನು ಈಗ ಮಾಡೋ ಹಾಗಿಲ್ಲ. ಬಡೇತೆ ಬಡ ವಿಕರ್ಮ ಹೇ ಕೌನ್ಸ? ಅತಿ ದೊಡ್ಡ ವಿಕರ್ಮ ಯಾವುದು? देह अभिमानी बनना. बाबा बार बार कहते हैं देही अभिमानी बन, बाप को याद करो, पवित्र तो रहना ही है. ಅತಿ ದೊಡ್ಡ ವಿಕರ್ಮ ಈ ದೇಹ ಅಭಿಮಾನ ಅಂತಾರೆ ಬಾಬಾ. ಯಾಕಂದರೆ ಎಲ್ಲ ವಿಕಾರಗಳಿಗೂ ಇದು ದ್ವಾರ ಅಲ್ವ? ದೇಹ ಅಭಿಮಾನದಲ್ಲಿ ಬಂದಾಗ ಇದೆಲ್ಲದರ ಒಂದು ಪ್ರವೇಶತೆ ಆತ್ಮದಲ್ಲಿ ಆಯಿತು. ಅದಕ್ಕೆ ಬಾಬ್ರು ಹೇಳ್ತಾರೆ, ಪದೇ ಪದೇ ತಿಳಿಸ್ಕೊಡ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿರಿ. ಸಬ್ಸೆ ಬಡ ಪಾಪ ಹೈ ಕಾಮ್ ಕಠಾರಿ ಚಲಾನ. ಎಲ್ಲದಕ್ಕಿಂತ ಬಹಳ ದೊಡ್ಡ ಒಂದು ಪಾಪ ಯಾವುದೋ ಈ ಕಾಮ ಕಠಾರಿಯನ್ನು ನಡೆಸುವಂಥದ್ದು. यही आदि मध्य अंत्य दुख देने वाला है. इसलिए सन्यासी भी कहते हैं ये कागविष्ट समान सुख है. ಈ ವಿಕಾರಗಳೇ ನಮ್ಮನ್ನೇನು ಮಾಡುತ್ತೆ? ಆದಿ ಮಧ್ಯ ಅಂತ್ಯ, ಇದು ದುಃಖವನ್ನು ನೀಡುವಂಥದ್ದು. ಅದರಿಂದ ಸನ್ಯಾಸಿಗಳು ಹೇಳ್ತಾರಲ್ಲ, ಇದೆಲ್ಲ ಸುಖ, ಇದು ಕಾಗೇಸಿಗೆ ಸಮಾನ, ಅಲ್ಪ ಕಾಲದ್ದು, ಕ್ಷಣಿಕ ಅಂಥೇಳಿ.
वहाँ दुख का नाम नहीं होता है, यहाँ दुख ही दुख है, इसलिए सन्यासियों को वैराग्ಯ आता है. ಅಲ್ಲಿ ದುಃಖದ ಮಾತಿಲ್ಲ, ಎಲ್ಲಿ ಸತ್ಯುಗದಲ್ಲಿ. ಆದರೆ ಇಲ್ಲಿ ದುಃಖನೇ ದುಃಖ ಅಂತಾರೆ ಬಾಬಾ. ಇಲ್ಲಿ ಸುಖ ಇದ್ರೂ ಸ್ವಲ್ಪ ಸಮಯ ಅಂತಾರೆ ಬಾಬಾ, ಅಲ್ಪಕಾಲದ ಸುಖ. ಇಲ್ಲಿ ದುಃಖನೇ ದುಃಖ ಇದೆ. ಅದರಿಂದ ಸನ್ಯಾಸಿಗಳಿಗೆ ಇದರ ಪ್ರತಿ ವೈರಾಗ್ಯ, ಈ ಒಂದು ಸುಖದ ಪ್ರತಿ ಅವರಿಗೆ ವೈರಾಗ್ಯ. ಯಾಕೆ? ಇದರಿಂದ ದುಃಖ ಇದೆ, ಇದು ಅಲ್ಪಕಾಲ, ಕ್ಷಣಿಕ. ಸೊ ಅದರಿಂದ ಅವರಿಗೆ ವೈರಾಗ್ಯ ಬರುತ್ತೆ. ಪರಂತು वो जंगल में चले जाते हैं. ವೈರಾಗ್ಯ ಬಂತು ಅಂದರೆ ಅವ್ರು ಏನು ಮಾಡ್ತಾರೆ? ವೈರಾಗ್ಯ ಬಂದಾಗ ಕಾಡಿಗೊಟ್ಟೋಗ್ಬಿಡ್ತಾರೆ ಎಲ್ಲ ಬಿಟ್ಟು. ಓನೋಂಕ ಹೇ ಅದಕ್ಕ ವೈರಾಗ್ಯ, ತುಮಾರ ಹೇ ಬೇಹದ್ ಕ ವೈರಾಗ್ಯ. ಬಟ್ ಬಾಬಾರೇನು ಹೇಳ್ತಾರೆ? ಅವ್ರದ್ದೆಂಥ ವೈರಾಗ್ಯ? ಸೀಮಿತವಾಗಿರುವಂಥದ್ದು ಅಂತಾರೆ ಬಾಬಾ. ಹದ್ದಿನ ವೈರಾಗ್ಯ. ಅವ್ರಿಗೆ ವೈರಾಗ್ಯ ಬಂತು, ಮನೆ ಮಟ್ಟ ಬಿಟ್ಟು ಕಾಡಿಗೊಟ್ಟೋಗ್ಬಿಡ್ತಾರೆ. ನಮಗೆ ವೈರಾಗ್ಯ ಬಂದರೆ ನಾವೇನು ಮಾಡ್ತೇವೆ? ನಮ್ದೆಂಥ ವೈರಾಗ್ಯ? ಬೇಹದ್ದಿನ ವೈರಾಗ್ಯ. ಇಡೀ ಪ್ರಪಂಚನೇ ಬಿಟ್ಟು ಹೋಗ್ತಾ ಇದ್ದೇವಲ್ಲ ನಾವೀಗ, ಹಳೆ ಪ್ರಪಂಚ. ಇದರಿಂದ ವೈರಾಗ್ಯ. ದುನಿಯಾ ಹಿ ಚೀಚಿ ಹೇ. ನಮ್ಮದು ಬೇಹದ್ದಿನ ವೈರಾಗ್ಯ. ಯಾಕೆ? ಪ್ರಪಂಚನೇ ಕೊಳಕು ಅಂತಾರೆ ಬಾಬಾ. ಅಲ್ಲಿ ಮನೆ ಮಟ್ಟ ಬಿಟ್ಟು ಕಾಡಿಗೆ ಹೋದ್ರು, ಆದರೂ ಸಹ ಅದು ಹಳೆ ಪ್ರಪಂಚ ತಾನೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳು ಈ ಪ್ರಪಂಚನೇ ಕೊಳಕು. ಸಬ್ कहते हैं ಬಾಬಾ ಆಕರ್ ಹಮಾರೆ ದುಃಖ ಹರ್ಕರ್ ಸುಖ ಇದು. ಎಲ್ಲರೂ ಕರೀತಾ ಇರ್ತಾರೆ, ಬಾಬಾ ಬನ್ನಿ, ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ನೀಡಿ. ಬಾಪ್ ಹಿ ದುಃಖ ಕರ್ತಾ ಸುಖ ಕರ್ತಾ ಹೈ. तुम बच्चे ही समझते हो कि नई दुनिया में इन देवताओं का राज्य था. ಸೊ ಎಲ್ಲರೂ ತಂದೇನು ಕರೆದ್ವಿ, ಬನ್ನಿ ದುಃಖ ದೂರ ಮಾಡಿ. ಏಕೆ? ಅವರೇ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ. ಹೊಸ ಪ್ರಪಂಚದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಅನ್ನುವಂಥದ್ದಿರುತ್ತೆ. ವಹ ಕಿಸಿ ಬಿ ಪ್ರಕಾರಕ ದುಃಖ ನಹಿತ. ಯಾವಾಗ ದೇವತೆಗಳಿದ್ರು, ಅವರ ರಾಜ್ಯ ಅನ್ನುವಂಥದ್ದು ನಡೀತಾ ಇತ್ತೋ, ಅಲ್ಲಿ ಯಾವುದೇ ಪ್ರಕಾರದ ದುಃಖ ಅನ್ನುವಂಥದ್ದು ಇರೋದಿಲ್ಲ. जब कोई शरीर छोड़ता है तो मनुष्य कहते हैं ಸ್ವರ್ಗವಾಸಿ ಹುವ. ಯಾರಾದರೂ ದೇಹ ಬಿಟ್ಟಾಗ ಏನಂತ ಹೇಳ್ತಾರೆ? ಸೀದಾ ಅವರು ಸ್ವರ್ಗಕ್ಕೆ ಹೋದ್ರು, ಸ್ವರ್ಗವಾಸಿಗಳಾದರು. ಪರಂತು ಯತ್ ಥೋಡಿ ಸಮಜ್ತೆ ಹೇ ಕಿ ಹಮ್ ನರ್ಕ ಮೇ ಹೈ. ಆಯಿತು, ಸತ್ತೋರು ಸ್ವರ್ಗಕ್ಕೆ ಹೋದ್ರು, ನಾವೆಲ್ಲಿದ್ದೀವಿ? ಅವ್ರು ಸ್ವರ್ಗಕ್ಕೆ ಹೋದ್ಮೇಲೆ ನಾವು ನರಕದಲ್ಲಿದ್ದೀವಿ ಎನ್ನುವಂಥದ್ದು ಇದು ಅರ್ಥ ಮಾಡ್ಕೊಳ್ಳಲ್ಲ. ಹಮ್ ಜಬ್ ಮರೆ ತಬ್ ಸ್ವರ್ಗ ಮೇ ಜಾವೆ. ಸತ್ತೋರ್ ಸ್ವರ್ಗಕ್ಕೆ ಹೋದ್ರು, ನಾವು ನರಕದಲ್ಲಿ ಇದ್ದೀವಿ. ನಾವು ಯಾವಾಗ ಹೋಗೋದು ಸ್ವರ್ಗಕ್ಕೆ? ನಾವ್ಯಾವಾಗ ಹೋಗೋದು ಸ್ವರ್ಗಕ್ಕೆ? ನಾವು ಸಾಯಬೇಕು ಅಲ್ವ? ನಾವು ಸತ್ತ ಮೇಲೆ ಸ್ವರ್ಗ ಅದವರಿಗೆ ಅರ್ಥ ಆಗೋದಿಲ್ಲ. ಪರಂತು ಓ ಬಿ ಸ್ವರ್ಗ ಮೇ ಗಯಾ ವಾ ಯಹ ನರ್ಕ ಮೇ ಆಯಾ ಕುಚ್ ಬಿ ಸಮಜ್ತಾ ನಹೀ ಹೈ. ಸುಮ್ಮನೆ ಹೇಳ್ತಾರಷ್ಟೇ ಸತ್ತೋರ್ ಸ್ವರ್ಗಕ್ಕೆ ಹೋದ್ರು, ಆದರೆ ನಿಜವಾಗ್ಲೂ ಅವ್ರು ಸ್ವರ್ಗಕ್ಕೆ ಹೋದ್ರ ಅಥವಾ ಪುನಃ ವಾಪಸ್ ಇಲ್ಲೇ ಬರ್ತಾರೆ? ಏನೂ ಅರ್ಥ ಗೊತ್ತಿಲ್ಲ ಅಂತಾರೆ ಬಾಬಾ. ಏನೋ ಸಮಾಧಾನ ಅಲ್ವಾ, ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ. तुम बच्चे 3 बाप का राज भी सबको समझा सकते हो. 2 बाप तो सब समझते हैं, लौकिक और पारलौकिक, और यह अलौकिक प्रजापिता ब्रह्मा. फिर यह है संगम युग पे. 3 ತಂದೆಯ ಬಗ್ಗೆ ನೀವು ತಿಳಿಸಿ ಅಂತಾರೆ ಬಾಬಾ. ಬಾಕಿ 2 ತಂದೆ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಒಂದು ಪಾರಲೌಕಿಕ ಮತ್ತು ಲೌಕಿಕ ತಂದೆ ಪರಮಾತ್ಮನು ನಮ್ಮ ತಂದೆ ಎನ್ನುವಂಥದ್ದು ಭಕ್ತಿನಲ್ಲಿ ಹೇಳ್ತಾರಲ್ಲ. ಆದರೆ ಒಂದು ಅಲೌಕಿಕ ತಂದೆ ಯಾರಿದ್ದಾರೆ? ಪ್ರಜಾಪಿತ ಬ್ರಹ್ಮ. ಬಾಬರು ಹೇಳ್ತಾರೆ ಕೇವಲ ಈ ಸಂಗಮದಲ್ಲೇ ಮಾತ್ರ. ಬ್ರಾಹ್ಮಣ भी चाहिए ना. वो ब्राह्मण कोई ब्रह्मा के मुख वंशावली तोड़े ही है. ಬ್ರಹ್ಮ ಇದ್ಮೇಲೆ ಬ್ರಾಹ್ಮಣರು ಬೇಕು. ಆದರೆ ಇವತ್ತು ಪ್ರಪಂಚದಲ್ಲಿ ಏನು ಬ್ರಾಹ್ಮಣರಿದ್ದಾರೆ, ಬಾಬ್ರು ಹೇಳ್ತಾರೆ ಅವರು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಲ್ಲ. जानते हैं ब्रह्मा था इसलिए ब्राह्मण देवी देवताएं नमः कहते हैं. ಗೊತ್ತಿದೆ ಅವರಿಗೂ ಬ್ರಹ್ಮ ಇದ್ರು ಅಂತ ಹೇಳಿ, ಅದರಿಂದ ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಹೇಳ್ತಾರೆ. यह नहीं जानते कि किसको कहते हैं, कौन से ब्राह्मण. ಬ್ರಹ್ಮ ಇದ್ರು, ಬ್ರಾಹ್ಮಣರಿದ್ರು, ಬಟ್ ಯಾರು ಆ ಬ್ರಹ್ಮ, ಬ್ರಾಹ್ಮಣರು ಯಾರು? ಬಾಬ್ರು ಹೇಳ್ತಾರೆ ಈ ರಹಸ್ಯ ಗೊತ್ತಿಲ್ಲ. ತುಮ್ ಹೋ ಪುರುಷೋತ್ತಮ ಸಂಗಮ್ ಯುಗಿ ಬ್ರಾಹ್ಮಣ ಅವ್ರ ವೋ ಹೇ ಕಲಿಯುಗಿ. ನಾವ್ಯಾರು? ನಾವೆಂಥ ಬ್ರಾಹ್ಮಣರು? ಈ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು, ಅವರು ಕಲಿಯುಗಿ ಬ್ರಾಹ್ಮಣರು. यह है पुरुषोत्तम संगम युग. जब तुम मनुष्य से देवता बनते हो, देवी देवता धर्म की स्थापना हो रही है.
ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾವೀಗ ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀವಿ. ಸೊ ದೇವಿ ದೇವತಾ ಧರ್ಮ ಅನ್ನುವಂಥದ್ದು ಸ್ಥಾಪನೆ ಆಗ್ತಾ ಇದೆ. तो बच्चों को 100 पॉइंट्स धारण करनी है और फिर सर्विस करनी है. ಇದೆಲ್ಲ ಬಾಬುರು ಇವತ್ತು ಅನೇಕ ಯುಕ್ತಿಗಳು ಪಾಯಿಂಟ್ಸ್ ಟಾಪಿಕ್ ತಿಳಿಸ್ಕೊಟ್ರಲ್ಲ, ಬಾಬರು ಹೇಳ್ತಾರೆ ಇದೆಲ್ಲ ಪಾಯಿಂಟ್ಸನ್ನು ಧಾರಣೆ ಮಾಡಿಕೊಂಡು ನಂತರ ಸರ್ವಿಸ್ ಮಾಡಿ ಅಂತಾರೆ ಬಾಬು. पूजा करने व श्राद्ध खाने पर ब्राह्मण लोग आते हैं, उनसे भी तुम चिट ಚಾಟ್ कर सकते हो. ಇವತ್ತೆಲ್ಲ ಯುಕ್ತಿಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಬಾಬುರಿಗೆ. ಪೂಜೆ ಮಾಡಬೇಕಾದ್ರೆ ಅಥವಾ ಶ್ರಾದ್ದ ಇತ್ಯಾದಿನಲ್ಲಿ ಏನು ಮಾಡ್ತಾರೆ, ಮನೆಗೆ ಬ್ರಾಹ್ಮಣರನ್ನ ಕರೆಸ್ತಾರಲ್ಲ ವಿಶೇಷವಾಗಿ, ಅವ್ರ ಜೊತೆ ನೀವೇನು ಮಾಡ್ಬೋದು, ಇದರ ಜ್ಞಾನದ ವಿಚಾರಗಳದ್ದು ಚಿಟ್ ಚಾಟ್ ಮಾಡ್ಬೋದು, ಅವ್ರ ಜೊತೆ ಚರ್ಚೆ ಮಾಡ್ಬೋದು, ವಾರ್ತಾಲಾಪ ಮಾಡ್ಬೋದು. तुमको सच्चा ब्राह्मण बना सकते हैं. सभी वेदों का बादों का मांस आता है, सभी पितरों को खिलाते हैं. ಹೇಗೆ ಅವ್ರ ಜೊತೆ ಚರ್ಚೆ ಮಾಡಬೇಕಂತೆ, ಆ ಬ್ರಾಹ್ಮಣರನ್ನ ಕರೆಸ್ಬಿಟ್ಟು ನಿಮ್ಮನ್ನು ನಾವು ಸತ್ಯ ಬ್ರಾಹ್ಮಣರನ್ನಾಗಿ ಮಾಡ್ತೀವಿ ಅಂತೇಳಿ. ಈಗ ಭಾದ್ರಪದ ಮಾಸ ಬರುತ್ತಲ್ಲ, ಹಾಗೆಲ್ಲ ಪಿತೃಗಳಿಗೆ ಅವರು ಕರೀತಾರಲ್ಲ, ಶ್ರಾದ್ದ ತಿಥಿ ಮಾಡ್ತಾರಲ್ಲ, ಸೊ ಆಗ ಬ್ರಾಹ್ಮಣರನ್ನ ಕರೆಸ್ತಾರೆ. ಅದಕ್ಕೆ ಬಾಬರು ಹೇಳ್ತಾರೆ ಅವ್ರಿಗೆ ಈ ರೀತಿ ಜ್ಞಾನ ಕೊಡಿ. वो भी युक्ति से करना चाहिए, नहीं तो कहेंगे कि अब ब्रह्मा कुमारियों के पास जाकर सबको छोड़ दिए है. ಅದನ್ನು ಯುಕ್ತಿಯಿಂದ ಮಾಡಿ ಅಂತಾರೆ ಬಾಬರವ್ರಿಗೆ. ಕರೆಸಿ ಜ್ಞಾನ ಕೊಡಬೇಕಾದ್ರೂ ಭಾಳ ಯುಕ್ತಿ ಬೇಕು ಅಲ್ವಾ. ಇಲ್ಲಾಂದ್ರೆ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಇವರೆಲ್ಲ ಬ್ರಹ್ಮಕುಮಾರಿಯರ ಹತ್ರ ಹೋಗ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂತ, ಇವರೇನು ಪಕ್ಷ ಶ್ರಾದ್ದ ಇತ್ಯಾದಿ ಮಾಡಲ್ಲ. ಸೊ ಅದಕ್ಕೆ ಬಾಬರು ಹೇಳ್ತಾರೆ ಈ ರೀತಿನೂ ಅವರಿಗೆ ಅನ್ನಿಸ್ಬಾರ್ದು. ऐसे कुछ नहीं करना है जिसमें नाराज हो. ಅಂತ ಯಾವುದು ನಮ್ಮದು ವ್ಯವಹಾರ ಕರ್ಮ ಇರಬಾರ್ದು. ಎಂಥ ಕರ್ಮ, ಅದರಿಂದ ಅವರಿಗೆ ಅಜ್ಞಾನಿ ಮನುಷ್ಯರಿಗೆ ಅಥವಾ ಸಂಬಂಧಿಕರು ಯಾರೆಲ್ಲ ಇರ್ತಾರೆ ಅವರಿಗೆ ಬೇಜಾರಾಗೋ ರೀತಿ ಆ ರೀತಿ ನಡ್ಕೊಳಕ್ಕೆ ಹೋಗ್ಬೇಡಿ ಅಂತಾರೆ ಬಾಬಾ. ಯುಕ್ತಿ ಸೆ ತುಮ್ ಜ್ಞಾನ ದೇ ಸಕ್ತೆ ಹೋ. ಯುಕ್ತಿಯಿಂದ ಆಗಲೂ ತಾವು ಜ್ಞಾನವನ್ನು ನೀಡ್ಬೋದು. ಜರೂರ್ ಬ್ರಾಹ್ಮಣ ಲೋಗ್ ಆಯಂಗೆ ತಪ್ ತೋ ಜ್ಞಾನ ದೇಂಗೆ ನ. ಸೊ ಆಗ ಬ್ರಾಹ್ಮಣರು ಬರ್ತಾರಲ್ಲ, ಸೊ ಆಗ ನೀವು ಜ್ಞಾನ ಕೊಡ್ಬೋದು. ಅದು ಒಂದು ಯುಕ್ತಿ ಅಂತಾರೆ ಬಾಬಾ. इस मास में तुम ब्राह्मणों की बहुत सर्विस कर सकते हो. ಎಲ್ಲ ಕಡೆ ಶ್ರಾದ್ದ ತಿಥಿ ಇಡ್ತಾ ಇರ್ತಾರಲ್ಲ, ಸೊ ಬ್ರಾಹ್ಮಣರನ್ನ ಕರೆಸ್ತಾ ಇರ್ತಾರೆ. ಸೊ ಆ ತಿಂಗಳಲ್ಲಿ ನೀವು ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ಬೋದು ಬ್ರಾಹ್ಮಣರದ್ದು ಅಂತಾರೆ ಬಾಬೋರು. तुम ब्राह्मण तो प्रजापिता ब्रह्मा की औलाद हो, बताओ ब्राह्मण धर्म किसने स्थापन किया. ಬಾಬೋರಂತೂ ತಿಳಿಸ್ಕೊಡ್ತಾರೆ, ನೀವು ಬ್ರಾಹ್ಮಣರಂತೂ ಬ್ರಹ್ಮ ಮುಖೋಂಶ ಪ್ರಜಾಪಿತ ಬ್ರಹ್ಮನ ಸಂತಾನರು, ಅವ್ರನ್ನ ಕೇಳಿ ಅಂತಾರೆ ಬಾಬಾ. ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು. ತುಮ್ ಉನ್ಹೋಂ ಕಾ ಭಿ ಕಲ್ಯಾಣ ಕರ್ ಸಕ್ತೆ ಹೋ ಗರ್ ಬೇಟೆ. ಮನೆಯಲ್ಲೇ ಕುಳಿತಿದ್ದೆ ನೀವೇನು ಮಾಡ್ಬೋದು, ಆ ಬ್ರಾಹ್ಮಣರದು ಕಲ್ಯಾಣ ಮಾಡ್ಬೋದು. जैसे अमरनाथ की यात्रा पर जाते हैं तो वे सिर्फ लिखत से इतना नहीं समझेंगे. ಅಮರನಾಥನ ಯಾತ್ರೆನೆಲ್ಲ ಹೋಗ್ತಾರಲ್ಲ, ಆದರೆ ಬಾಬರು ಹೇಳ್ತಾರೆ ಸುಮ್ಮನೆ ನೀವು ಬರೆದ ಹಾಗೆ ಕೊಟ್ಬಿಟ್ರೆ ಓದ್ಬಿಟ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ವಹಾ ಬಿಟ್ಟು ಸಮझाना चाहिए. ಅಲ್ಲಿ ಕುಳಿತುಕೊಂಡು ಏನು ಮಾಡಬೇಕಾಗತ್ತೆ, ಅವರಿಗೆ ಅದನ್ನು ತಿಳಿಸ್ಕೊಡ್ಬೇಕು. ತಿಳಿಸ್ದೆ ಅವ್ರಿಗೆ ಅರ್ಥ ಆಗಲ್ಲ ಅಂತಾರೆ ಬಾಬಾ. ಅಮ್ ತುಮಕೋ ಸಚ್ಚಿ ಅಮರನಾಥ್ ಕಿ ಕಥಾ ಸುನಾಯೇ. ಏನು ತಿಳಿಸ್ಬೇಕು ಅವರಿಗೆ, ಅಮರನಾಥನ ಯಾತ್ರೆಗೆ ಹೋಗ್ತಾ ಇದ್ದೀರಲ್ಲ ನೀವು, ನಾವು ನಿಮಗೆ ಸತ್ಯ ಅಮರನಾಥನ ಕಥೆಯನ್ನು ತಿಳಿಸ್ತೀವಿ, ಯಾತ್ರೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಅಮರನಾಥ್ ಏಕೋಯಿ ಕಹಾ ಜಾತಾ ಹೈ. ಅಮರನಾಥ್ ಅರ್ಥಾತ್ ಜೋ ಅಮರಪುರಿ ಸ್ಥಾಪನ ಕರೆ. ಅಮರನಾಥ ಅಂತ ಒಬ್ಬನಿಗೆ ಹೇಳುವಂಥದ್ದು. ಅಮರನಾಥ ಅಂದರೆ ಯಾರು, ಅಮರಪುರಿಯ ಒಂದು ಸ್ಥಾಪನೆಯನ್ನು ಮಾಡುವಂಥವ್ರು. ವೋ ಹೇ ಸತ್ಯುಗ್. ಅಮರಪುರಿ ಯಾವುದು, सतयुग है. ऐसे सर्विस करनी पड़े, वहाँ पैदल जाना पड़ता है. ಈ ರೀತಿ ಸರ್ವಿಸ್ ಮಾಡಿ ಅಂತಾರೆ ಬಾಬಾ. ಯಾತ್ರೆನಲ್ಲಿ ಹೋಗ್ತಾ ಇರ್ತಾರಲ್ಲ, ಅಮರನಾಥ ಯಾರು, ಅಮರಪುರಿ ಯಾವುದು, ಅವರು ಬಂದೇನು ಸ್ಥಾಪನೆ ಮಾಡ್ತಾರೆ, ಅಮರನಾಥ ತಂದೆ. ಈ ರೀತಿ ಸರ್ವಿಸ್ ಮಾಡಬೇಕು. ಬಾಕಿ ಅಲ್ಲೆಲ್ಲ ಯಾತ್ರೆನಲ್ಲಿ ಕಾಲ್ನಡಿಗೆ ಮುಖಾಂತರ ಹೋಗ್ತಾ ಇರ್ತಾರೆ. जो अच्छे अच्छे बड़े बड़े आदमी हो उनको जाकर समझाना चाहिए. ಯಾರಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಅವರಿಗೆ ಹೋಗಿ ತಾವು ತಿಳಿಸ್ಕೊಡ್ಬೋದು. ಸನ್ಯಾಸಿಯೋಂಕು ಬಿ ತುಮ್ ಜ್ಞಾನ ದೇ ಸಕ್ತೆ ಹೋ. ಬಾಬರು ಹೇಳ್ತಾರೆ ಸನ್ಯಾಸಿಗಳಿಗೂ ನೀವು ಜ್ಞಾನ ನೀಡ್ಬೋದು ಅಂತಾರೆ ಬಾಬೋರು. ಹೇಗೆ, ಯಾಕೆ, ಎಲ್ರಿಗೂ ನೀವು ಜ್ಞಾನ ನೀಡ್ತೀರಾ ಅಂತಾರೆ ಬಾಬಾ. ಎಲ್ರಿಗೂ ನೀವು ತಿಳಿಸ್ಕೊಡ್ಬೋದು. ಸನ್ಯಾಸಿಗಳಿಗೂ ತಾವು ಹೇಳ್ಕೊಡ್ಬೋದು, ಬ್ರಾಹ್ಮಣರಿಗೂ ನೀವು ತಿಳಿಸ್ಕೊಡ್ಬೋದು ಸತ್ಯ ಬ್ರಾಹ್ಮಣರು ಯಾರು ಅಂಥೇಳಿ. ತುಮ್ ಸಾರಿ ಸೃಷ್ಟಿಗೆ ಕಲ್ಯಾಣಕಾರಿ ಹೋ. ಯಾಕೆ,
ಇಡೀ ಸೃಷ್ಟಿಯ ಕಲ್ಯಾಣಕಾರಿಗಳು ತಾವೇ ಅಂತಾರೆ ಬಾಬರು ಹೇಳ್ತಾರಲ್ಲ, ನಿಮ್ಮನ್ನು ಬಿಟ್ಟು ಅವ್ರದ್ದು ಕಲ್ಯಾಣ ಯಾರು ಮಾಡೋರು? ನೀವೇ ತಾನೇ ಮಾಡಬೇಕು. ಇಡೀ ಸೃಷ್ಟಿಯ ಕಲ್ಯಾಣಕಾರಿಗಳು. ಶ್ರೀಮದ್ ಪರಂ ವಿಶ್ವ का कल्याण कर रहे हैं, ಬುದ್ಧಿ में यह नशा रहना चाहिए. ಬಟ್ ಜ್ಞಾನ ಹೇಳಬೇಕಾದ್ರೆ ನಮ್ಮ ಸ್ಥಿತಿ ಹೇಗಿರಬೇಕು? ಅವ್ರಿಗೋಗಿ ತಿಳಿಸ್ಕೊಡ್ಬೇಕಲ್ಲ. ಸತ್ಯ ವಿಚಾರ, ಸತ್ಯ ಯಾತ್ರೆ ಯಾವುದು, ಇದೆಲ್ಲ ತಿಳಿಸ್ಕೊಡ್ಬೇಕಾದ್ರೆ ಫಸ್ಟ್ ನಮ್ಮ ಬುದ್ಧಿಯಲ್ಲಿ ಸತ್ಯ ಜ್ಞಾನದ ನಶೆ ಇರಬೇಕು ಅಂತಾರೆ ಬಾಬಾ. ಆ ನಶೆಯಿಂದ ಹೋಗಿ ನಾವೇ ವಿಶ್ವ ಕಲ್ಯಾಣಕಾರಿಗಳು. ಆ ನಶೆನಲ್ಲಿ ಹೋಗಿ ಬಾಬರು ಹೇಳ್ತಾರೆ, ತಂದೆ ಶ್ರೀಮತದಂತೆ ನಾವು ವಿಶ್ವದ ಕಲ್ಯಾಣವನ್ನು ಮಾಡ್ತಾ ಇದ್ದೀವಿ. ಸುಬುದ್ಧಿಯಲ್ಲಿ ಈ ನಶೆ ಇರಬೇಕು ಅಂತಾರೆ ಬಾಬೋರು. अच्छा, मीठे मीठे सिक्खिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणे पॉइंट. जब एकांत व फुर्सत मिलती है तो ज्ञान के अच्छे अच्छे पॉइंट्स पर विचार सागर मंथन कर लिखना है. सबको संदेश पहुंचाने व सबका कल्याण करने की युक्ति रचनी है. ಯಾವಾಗ ಏಕಾಂತ ಸಿಗತ್ತೆ ಅಥವಾ ಸಮಯ ಸಿಗತ್ತೆ, ಪುರ್ಸತ್ತಿರುತ್ತೆ, ಆಗ ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ಸ್ಗಳ ಬಗ್ಗೆ ವಿಚಾರ ಸಾಗರ ಮಥನ ಮಾಡಬೇಕು. ಯಾವಾಗ ಸಮಯ ಸಿಗತ್ತೆ, ಏಕಾಂತ ಸಿಗತ್ತೆ, ಆಗ ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ಸ್ಗಳ ಬಗ್ಗೆ ವಿಚಾರ ಸಾಗರ ಮಥನ ಮಾಡ್ತಾ ಅದನ್ನು ಬರಿಬೇಕು. ಎಲ್ಲರಿಗೂ ಸಂದೇಶವನ್ನು ನೀಡುವಂತಹ ಅಥವಾ ಸರ್ವರ ಕಲ್ಯಾಣವನ್ನು ಮಾಡುವಂತಹ ಯುಕ್ತಿಯನ್ನು ರಚನೆ ಮಾಡಬೇಕು. ಎಲ್ಲರಿಗೂ ಸಂದೇಶವನ್ನು ನೀಡುವಂತಹ ಅಥವಾ ಸರ್ವರ ಕಲ್ಯಾಣವನ್ನು ಮಾಡುವಂಥ ಯುಕ್ತಿಯನ್ನು ರಚನೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್. विकर्मों से बचने के लिए देही अभिमानी बन बाप को याद करना है. अभी कोई भी विकर्म नहीं करना है. इस जन्म के किए हुए विकर्म बाप दादा को सच सच सुनाने हैं. ವಿಕರ್ಮಗಳಿಂದ ಬಚಾವಾಗಬೇಕಾದ್ರೆ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು. ವಿಕರ್ಮಗಳಿಂದ ಬಚಾವಾಗಬೇಕಾದ್ರೆ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು. ಈಗ ಪುನಃ ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದು. ಈಗ ಪುನಃ ಯಾವುದೇ ವಿಕರ್ಮಗಳು ನಮ್ಮಿಂದ ಆಗಬಾರ್ದು. ಈ ಜನ್ಮದಲ್ಲಿ ಮಾಡಿರುವಂತಹ ವಿಕರ್ಮಗಳೇನಿರುತ್ತೆ ಅದನ್ನು ಬಾಪ್ ದಾದರವರಿಗೆ ಸತ್ಯವಾಗಿ ಹೇಳಿಬಿಡಬೇಕು. ಈ ಜನ್ಮದಲ್ಲಿ ಮಾಡಿರುವಂಥ ವಿಕರ್ಮಗಳ ಬಗ್ಗೆ ಬಾಪ್ ದಾದರವರಿಗೆ ಸತ್ಯವಾಗಿ ತಿಳಿಸಬೇಕು. ವರದಾನ. संपन्नता द्वारा संतुष्टता का अनुभव करने वाले सदा आश्रित विजयी भाव. ಸಂಪನ್ನತೆಯ ಮುಖಾಂತರ ಸಂತುಷ್ಟತೆಯ ಅನುಭವವನ್ನು ಮಾಡುವಂತಹ, ಸಂಪನ್ನತೆಯ ಮುಖಾಂತರ ಸಂತುಷ್ಟತೆಯ ಅನುಭವವನ್ನು ಮಾಡುವಂತಹ ಸದಾಶ್ರಿತ ವಿಜಯಾಗಿ. संपन्नता द्वारा संतुष्टता का अनुभव करने वाले सदा विजयी हर्षित विजयी भाव. ಸಂಪನ್ನತೆಯ ಮುಖಾಂತರ ಸಂತುಷ್ಟತೆಯ ಅನುಭವನ ಮಾಡುವಂತಹ ಸದಾರ್ಷಿತರು, ವಿಜಯಿಗಳು ಆಗಿ. जो सर्व खजानों से संपन्न है वही सदा संतुष्ट है. ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರ್ತಾರೆ, ತುಂಬಿರುತ್ತೆ, ಅವರೇ ಸದಾ ಸಂತುಷ್ಟವಾಗಿರ್ತಾರೆ. ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರ್ತಾರೆ ಅವರು ಸದಾ ಸಂತುಷ್ಟರಾಗಿರ್ತಾರೆ.
ಸಂತುಷ್ಟತ ಅರ್ಥಾತ್ ಸಂಪನ್ನತ. ಸಂತುಷ್ಟತೆ ಅಂದ್ರೇ ಅರ್ಥ ಏನು? ನಾವು ಸಂತುಷ್ಟವಾಗಿ ಯಾವಾಗಿರ್ಬೋದು? ಎಲ್ಲನೂ ತುಂಬಿದೆ, ಇನ್ನೇನೂ ಬೇಡ, ಇನ್ನೇನಾದರೂ ಸ್ವಲ್ಪ ಒಂದು ಬೇಕು, ಕೊರತೆ ಇತ್ತು ಅಂದರೆ ಸಂತುಷ್ಟತೆ ಇರೋದಿಲ್ಲ. ಎಲ್ಲವನ್ನೂ ತುಂಬಿದೆ, ಸಂಪನ್ನವಾಗಿದ್ದೀವಿ ಅಂತಂದರೆ ಆಗ ಸಂತುಷ್ಟತೆ. ಸೊ ಬಾಬುರೇನು ತಿಳಿಸ್ಕೊಡ್ತಾರೆ, ಸರ್ವ ಖಜಾನೆಗಳಿಂದ ಸಂಪನ್ನರು ಯಾರು ಇರ್ತಾರೆ ಅವರು ಸಂತುಷ್ಟವಾಗಿರ್ತಾರೆ. ಸಂತುಷ್ಟತೆ ಅಂದ್ರೇ ಅರ್ಥ ಸಂಪನ್ನತೆ. जैसे बाप संपन्न है इसलिए महिमा में सागर शब्द कहते हैं. ಹೇಗೆ ತಂದೆ ಅವರು ಸಂಪನ್ನರಾಗಿದ್ದಾರೆ, ಅದರಿಂದ ಅವರ ಮಹಿಮೆಯಲ್ಲಿ ಏನಂತ ನಾವು ಶಬ್ದವನ್ನು ಯೂಸ್ ಮಾಡ್ತೀವಿ? ಸಾಗರ. ಸಾಗರ ಅಂದರೆ ಭರ್ಪೂರ್, ತುಂಬಿದ್ದಾರೆ, ಎಂದು ಖಾಲಿ ಆಗಲ್ಲ ಅಲ್ವ? ಸೊ ಹೀಗೆ ತಂದೆ ಸಂಪನ್ನರಾಗಿದ್ದಾರೆ, ಅದರಿಂದ ಮಹಿಮೆಯಲ್ಲಿ ಸಾಗರ ಅನ್ನುವಂಥ ಶಬ್ದವನ್ನು ನಾವು ಬಳಸ್ತೇವೆ. ನಾವ್ಯಾರು? ತಂದೆ ಸಾಗರ ಆದರೆ ನಾವ್ಯಾರು? ऐसे आप बच्चे भी मास्टर सागर अर्थात संपन्न बनो तो सदा खुशी में नाचते रहेंगे. ಬಾಬರು ಹೇಳ್ತಾರೆ ಅದೇ ರೀತಿ ತಾವು ಮಕ್ಕಳು ಸಹ ಮಾಸ್ಟರ್ ಸಾಗರ ಅಂದರೆ ಅರ್ಥ ಸಂಪನ್ನರಾಗಿರು. ಹೀಗೆ ತಂದೆ ಸಂಪನ್ನವಾಗಿದ್ದಾರಲ್ಲ, ಎಲ್ಲನೂ ತುಂಬಿದೆಯಲ್ಲ ಅವರಲ್ಲಿ. ಸೊ ಅದರಿಂದ ಸಾಗರ ಅನ್ನುವಂಥ ಶಬ್ದವನ್ನು ನಾವು ಅವರ ಮಹಿಮೆಯಲ್ಲಿ ಹೇಳ್ತೇವೆ. ಸೊ ಅದೇ ರೀತಿ ಬಾಬರು ಹೇಳ್ತಾರೆ ತಾವು ಮಕ್ಕಳು ಸಹ ಮಾಸ್ಟರ್ ಸಾಗರ, ಅದರಿಂದ ಅಂದರೆ ಅರ್ಥ ಸಂಪನ್ನರಾಗಿರಿ, ಆಗ ಸದಾ ಖುಷಿಯಲ್ಲಿ ನರ್ತನ ಮಾಡ್ಬೋದು. ಮಾಸ್ಟರ್ ಸಾಗರ ಅಂದರೆ ಅರ್ಥ ಸಂಪನ್ನರಾಗಿರುವಂಥದ್ದು. ಯಾವಾಗ ನಾವು ಸಂಪನ್ನರಾಗಿರ್ತೀವಿ ಆಗ ಖುಷಿಯಲ್ಲಿ ಬಾಬರು ಹೇಳ್ತಾರೆ ನೀವು ನರ್ತನ ಮಾಡ್ತಾ ಇರ್ತೀರ. ಅಂದರ್ ಖುಷಿಗೆ ಸಿವಾಯ್ ಅವ್ರ ಕುಚ್ ಆನೇ ಸಕ್ತ. ಒಳಗಡೆ ಖುಷಿ ಅಲ್ಲದೆ ಇನ್ನೇನು ಬರೋದಕ್ಕೆ ಸಾಧ್ಯ ಇಲ್ಲ. ಖುಷಿ ಬಿಟ್ಟು ಇನ್ನೇನಾದರೂ ಬೇರೆ ಸ್ವಲ್ಪ ಬರ್ತಾ ಇದೆ ಅಂದರೆ ಏನರ್ಥ? ಖುಷಿ ಜೊತೆಗೆ ಬೇರೆನೂ ಸ್ವಲ್ಪ ಬರ್ತಾ ಇದೆ ಅಂತಂದರೆ ಮಿಕ್ಸ್ ಆಗಿಬಿಡುತ್ತಲ್ಲ ಕೆಲವೊಮ್ಮೆ. ಅದಕ್ಕೆ ಬಾಬ್ರು ಹೇಳ್ತಾರೆ ಸದಾ ತುಂಬಿತ್ತು ಅಂದರೆ, ಭರ್ಪೂರಾಗಿತ್ತು ಅಂದರೆ ಖುಷಿ ಅಲ್ಲದೆ ಇನ್ನೇನೂ ಇರಲ್ಲ ಅಂತಾರೆ ಬಾಬ್ ಅಲ್ವ? ಸ್ವಯಂ ಸಂಪನ್ನ ಹೋನೆಗೆ ಕಾರಣ ಕ್ಯಾ ಹೋತಾ ಹೈ? ನೋಡಿ ಸ್ಥಿತಿ ಎಷ್ಟು ಸುಂದರವಾಗಿರುತ್ತಲ್ಲ. ನಾವು ಸಂಪನ್ನರಾಗಿತ್ತು, ಭರ್ಪೂರಾಗಿತ್ತು ಅಂದರೆ ಖುಷಿನೇ ಖುಷಿ ಇರುತ್ತೆ. ಖುಷಿ ಅಲ್ಲದೆ ದುಃಖದ್ದು ಏನೂ ಇರೋದಿಲ್ಲ, ಅಲ್ಲಿ ಒಂದು ಸಂಕಲ್ಪನೂ ಇರೋದಿಲ್ಲ. ಅದಕ್ಕೆ ಬಾಬ್ರು ಹೇಳ್ತಾರೆ ಅದು ಹೇಗೆ ಸಾಧ್ಯ? ಯಾವಾಗ ನಾವು ಸಂಪನ್ನರಾಗಿರ್ತೀವಿ, ನಾವು ಸ್ವಯಂ ಸಂಪನ್ನರಾಗಿರ್ತೀವಿ, ಆವಾಗ ಖುಷಿ ಹೇಗಿರುತ್ತೆ? ನಾವು ಸಂಪನ್ನರಾಗಿರ್ತೀವಿ, ನಾವು ಖುಷಿಯಿಂದ ಇರ್ತೀವಿ. ಬಟ್ ಅನ್ಯರಿಂದನೂ ಅದೇ ರೀತಿ ವ್ಯವಹಾರ ಸಿಗಬೇಕಲ್ಲ, ಸಿಗತ್ತಾ? ಆಗ ಖುಷಿ ಒಟ್ಟೋಗ್ಬಿಡತ್ತೆ ಅಂತ ನಾವು ಹೇಳ್ತೀವಲ್ಲ. ಆದರೆ ಬಾಬರೇನು ತಿಳಿಸ್ಕೊಡ್ತಾರೆ, ಸ್ವಯಂ ಸಂಪನ್ನ ಹೋನೆಗೆ ಕಾರಣ ಕಿಸಿ ಸೇ ಬಿ ತಂಗ ನೈ ಹೋಂಗೆ. ಅವರು ಸ್ವಯಂ ಸಂಪನ್ನರಾಗಿರೋ ಕಾರಣ ಯಾರಿಂದನೂ ಅವರು ತೊಂದರೆಗೆ ಒಳಪಡೋದಿಲ್ಲ. ಯಾರೇ ಅವ್ರ ಜೊತೆ ಎಂಥದೇ ವ್ಯವಹಾರವನ್ನು ಮಾಡ್ಬೋದು, ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದನೇ ಬರ್ಬೋದು, ದುಃಖ ಕೊಡಬೇಕು ಅನ್ನುವಂಥದ್ದೇ ಇರ್ಬೋದು. ಆದರೆ ಅವರು ಸ್ವಯಂ ಸಂಪನ್ನರಾಗಿರೋ ಕಾರಣ ಬಾಬರು ಹೇಳ್ತಾರೆ ಯಾರಿಂದನೂ ಅವರ ತೊಂದರೆಗೆ ಒಳಪಡೋದಿಲ್ಲ. किसी भी प्रकार की उलझन या विघन एक केल अनुभव होगा. ಯಾರು ಸಂಪನ್ನರಾಗಿರ್ತಾರೆ ಅವರಿಗೆ ಯಾವುದೇ ಪ್ರಕಾರದ ಒಂದು ಗೊಂದಲಗಳು ಅಥವಾ ವಿಘ್ನ ಇದೆಲ್ಲವೂ ಹೇಗನ್ಸುತ್ತೆ ಅವ್ರಿಗೆ? ಇದೆಲ್ಲ ಒಂದು ಆಟ ಅಂಥೇಳಿ. ಯಾವುದೇ ಪ್ರಕಾರದ ಗೊಂದಲತೆ ಅಥವಾ ವಿಘ್ನಗಳು ಇದೆಲ್ಲವೂ ಒಂದು ಆಟ ಅಂತ ಅನುಭವ ಮಾಡ್ತಾರೆ. ಸಮಸ್ಯೆ ಮನೋರಂಜನ್ ಕ ಸಾಧನ ಬನ್ ಜಾಯೇಗಿ. ಸಮಸ್ಯೆಗಳು ಮನೋರಂಜನೆಗೆ ಒಂದು ಸಾಧನ ಆಗ್ಬಿಡುತ್ತೆ. ಅದರಿಂದ ಅವ್ರು ಖುಷಿ ಕಳ್ಕೊಳ್ಳೋದಿಲ್ಲ, ಭಯಭೀತರಾಗೋದಿಲ್ಲ, ಗೊಂದಲದಲ್ಲಿ ಬರೋದಿಲ್ಲ. ಮಾತುಕತೆ, ಪರಿಸ್ಥಿತಿ, ಪರೀಕ್ಷೆ, ವಿಘ್ನ ಬಂದಾಗ ಅವರು ಸ್ವಯಂ ಸಂಪನ್ನ ಆಗಿರೋ ಕಾರಣ ಯಾರೋ ಅವ್ರ ಖುಷಿಯನ್ನು ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಒಂದು ಆಟ, ಸಮಸ್ಯೆಗಳು ಮನೋರಂಜನೆ ಅನ್ನುವಂತಹ ಅನುಭವವನ್ನು ಅವರು ಮಾಡ್ತಾರೆ. ಸಮಸ್ಯೆಗಳು ಮನೋರಂಜನೆಯ ಒಂದು ಸಾಧನ ಆಗ್ಬಿಡತ್ತೆ. ನಿಶ್ಚಯ ಬುದ್ಧಿ ಹೋನೆ के कारण सदा हर्षित और विजयी होंगे. ಅವರ ನಿಶ್ಚಯ ಬುದ್ಧಿ ಆಗಿರೋ ಕಾರಣ ಸದಾ ಹರ್ಷಿತರಾಗಿರ್ತಾರೆ ಮತ್ತು ವಿಜಯಿಯಾಗಿರ್ತಾರೆ.
ಯಾಕೆ ನಿಶ್ಚಯ ಇದೆ, ವಿಜಯ ನಮ್ಮದೇ, ಕಲ್ಪದ ವಿಜಯಗಳು ನಾವು ತಂದೆ ಜೊತೆಗಾರ ಅನ್ನುವಂಥ ನಿಶ್ಚಯ ಯಾರಲ್ಲಿರುತ್ತೆ. ಸ್ವಂತ ನಿಶ್ಚಯ ಬುದ್ಧಿ ಉಳ್ಳಂಥ ಮಕ್ಕಳಲ್ಲಿ ನಿಶ್ಚಯ ಬುದ್ಧಿ ಇರೋ ಕಾರಣ ಅವ್ರು ಸದಾ ಶಿತವಾಗಿರ್ತಾರೆ ಮತ್ತು ವಿಜಯಿಗಳಾಗ್ತಾರೆ. ಸ್ಲೋಗನ್: नाजुक परिस्थितियों से घबराओ नहीं, उनसे पाठ पढ़कर स्वयं को परिपक्व बनाओ. ನಾಜೂಕು ಪರಿಸ್ಥಿತಿಗಳಲ್ಲಿ ಭಯಭೀತರಾಗಬೇಡಿ. ನಾಜೂಕು ಪರಿಸ್ಥಿತಿಗಳಲ್ಲಿ ಭಯಭೀತರಾಗಬೇಡಿ. ಆದರೆ ಅದಕ್ಕೆ ಬದಲು ಅದರಿಂದ ಪಾಠವನ್ನು ಕಲಿತು ಸ್ವಯಂವನ್ನು ಪರಿಪಕ್ವ ಮಾಡಿಕೊಳ್ಳಿ. ನಾಜೂಕು ಪರಿಸ್ಥಿತಿಗಳಲ್ಲಿ ಗಾಬರಿ ಆಗಬಾರ್ದು, ಆದರೆ ಅದರಿಂದ ಪಾಠ ಕಲಿತು ಸ್ವಯಂವನ್ನು ಪರಿಪಕ್ವ ಮಾಡಿಕೊಳ್ಬೇಕು.